ಹರೇ ಕೃಷ್ಣ. ಸೊ ಎಲ್ಲರಿಗೂ ಸ್ವಾಗತ. ನಾವೆಲ್ಲರೂ ಈ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದೀವಿ. ಸೊ ಬರ್ರಿ ನಮ್ಮ ಇವತ್ತಿನ ಈ ಭಗವದ್ಗೀತಾ ಕಕ್ಷೆಯನ್ನು ಸ್ಟಾರ್ಟ್ ಮಾಡೋಣ. ಸೊ ನಾವು ಆಕ್ಚುಲಿ ನಾವು ಹಿಂದೆ ಜಸ್ಟ್ ಕಂಟಿನ್ಯೂಷನ್ ಕ್ಲಾಸ್ ಮಾಡ್ತಾ ಇದೀವಿ. 15ನೇ ಶ್ಲೋಕದು ಫಸ್ಟ್ ಅಧ್ಯಾಯದು 15ನೇ ಶ್ಲೋಕವನ್ನು ನಾವು ಕಂಟಿನ್ಯೂಷನ್ ಮಾಡ್ತಾ ಇದೀವಿ. ಯಾವುದು ಶ್ಲೋಕ? ಪಾಂಚಜನ್ಯ ಋಷಿ ಕೇಶೋ ದೇವದತ್ತ ಧನಂಜಯ ಪೌಂಡ್ರಂ ದೌಮ್ಯೋ ಮಹಾಶಂಖಂ ಭೀಮ ಕರ್ಮ ವೃಕೋದರ. ಈ ಶ್ಲೋಕದ ನಾವು ಕಂಟಿನ್ಯೂಷನ್ ಮಾಡ್ತಾ ಇದೀವಿ. ಸೊ ನಾವು ನಿನ್ನೆ ಜಸ್ಟ್ ಸ್ಮಾಲ್ ರಿವೈಸ್ ಮಾಡ್ಬೇಕಂದ್ರೆ, ಸೊ ನಾವು ಹೆಂಗೆ ಕೇಳಿದ್ದು, ಈ ಶ್ಲೋಕನಲ್ಲಿ ನಮ್ಗೆ ಮುಖ್ಯವಾದ ಪಾಯಿಂಟ್ಸ್ ಗಳು ನಾವು ಕೇಳಿದ್ದು ಹೆಂಗೆ, ಭಗವಂತನ ಶಂಖ, ಪಾಂಚಜನ್ಯ ಆಗಿದಂತ ಶಂಖ, ಆಮೇಲೆ ಅರ್ಜುನನ ಶಂಖ, ಆಮೇಲೆ ಭೀಮನ ಶಂಖದ ವಿಶೇಷವಾಗಿ ವರ್ಣನೆ ಆಗಿದೆ. ಸೊ ತಾತ್ಪರ್ಯನಲ್ಲಿ ಪ್ರಭುಪಾದರು ಹೆಂಗೆ ಹೇಳ್ತಾರೋ, ಪ್ರಭುಪಾದರು ತಾತ್ಪರ್ಯನಲ್ಲಿ ನಮ್ಗೆ ತಿಳಿಸ್ತಾರೋ, ಅದನ್ನ ನಾವು ಡಿಸ್ಕಷನ್ ಮಾಡಿದ್ದು. ಏನೋ ಒಂದು ಶಬ್ದ ಬಗ್ಗೆ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದು. ಯಾವ ಶಬ್ದ ಅದು ನಿಮ್ಗೆಲ್ಲರಿಗೂ ನೆನಪಿರ್ಬೇಕು. ಯಾವ ಶಬ್ದ? ಋಷಿಕೇಶ ಅಂತ ಒಂದೇ ಶಬ್ದವನ್ನು ನಾವು ಡಿಸ್ಕಷನ್ ಮಾಡಿದೀವಿ. ಪೂರ್ತಿ ನಮ್ಮ ನಿನ್ನೆ ಪೂರ್ತಿ ಕ್ಲಾಸ್ ಮುಗಿದೋಯ್ತು ಒಂದೇ ಶಬ್ದನಲ್ಲಿ. ಸೊ ಇನ್ನು ಬಹಳಷ್ಟು ಶಬ್ದಗಳನ್ನು ಈ ಶ್ಲೋಕನಲ್ಲಿ ನಮ್ಗೆ ಡಿಸ್ಕಷನ್ ಮಾಡ್ಬೇಕು. ಅಂದ್ರೆ ನಿಮ್ಗೆಲ್ಲ ತಿಳ್ಕೋಬೇಕು, ಭಗವದ್ಗೀತಾ ಅಂದ್ರೆ ಹೆಂಗಿದೆ. ಭಗವದ್ಗೀತಾ ನಾಟ್ ಲೈಕ್ ಏನಂತಾರಲ್ಲ, ಒಂದು ಸ್ಮಾಲ್ ಮಟೀರಿಯಲ್ ಬುಕ್. ಸೊ ಭಗವದ್ಗೀತಾ ಅಂದ್ರೆ ಒಂಥರ ಓಷನ್ ತರ. ಓಷನ್ ಅಂದ್ರೆ ಸಾಗರ ಅದು. ಸೊ ನೀವು ಸಾಗರ್ನಲ್ಲಿ ಎಷ್ಟು ಮುಳುಗ್ತೀರಾ, ಸೊ ಎಷ್ಟು ಒಳಗ್ ಹೋಗ್ತೀರಾ, ಸೊ ಹಂಗೆ ನಿಮ್ಗೆ ಅಮೂಲ್ಯವಾದ ವಸ್ತುಗಳನ್ನು ಸಿಗ್ತಾ ಇರುತ್ತೆ. ಸೊ ನೀವು ಎಷ್ಟು ಒಳಗ್ ಹೋಗ್ತೀರಾ ಅಷ್ಟು ಅಮೂಲ್ಯವಾದ ವಸ್ತುಗಳು ಸಿಗ್ತಾ ಇರುತ್ತೆ. ಸೊ ನೀವೆಲ್ಲ ತಿಳ್ಕೊಬೇಡ್ರಿ, ಪ್ರಭುಜಿ ನಾವು ಭಗವದ್ಗೀತೆ ಒಂದ್ಸಲ ಓದಾಯ್ತಲ್ಲ. ಸೊ ಅಲ್ಲ, ಒಂದ್ಸಲ ಅಲ್ಲ, 100 ಸಲ ಓದಿದ್ರು ಅದು ಕಡಿಮೆ ಇದೆ. ಸೊ 100 ಸಲ ಓದಿದ್ರೂ ಸೊ ನೀವು ಎಷ್ಟಾಗಿದ್ದೀರಾ, ಸ್ವಲ್ಪ ಕಡಿಮೆನೆ, ಇನ್ನೂ ಸ್ವಲ್ಪ ಭಗವದ್ಗೀತಾ ಇನ್ನೂ ಕಡಿಮೆನೆ ಓದಿದ್ದೀರಾ ಅಂತ ಅರ್ಥ. ಇನ್ನೂ ಡೀಪ್. ಸೊ ಸಮುದ್ರನಲ್ಲಿ ಡೀಪ್ ನಲ್ಲಿ ಏನಿರುತ್ತೆ ಗೊತ್ತಾ? ಡೈಮಂಡ್, ಜ್ವೆಲ್ಸ್, ಇವೆಲ್ಲ ಅಮೂಲ್ಯ ರತ್ನಗಳು ಸಮುದ್ರ ಒಳಗಿರುತ್ತೆ. ಆದ್ರೆ ಹೊರಗೆ ಏನಿರುತ್ತೆ? ಎಲ್ಲ ಚಿಕ್ಕ ಮೀನುಗಳು. ಇವೆಲ್ಲ ನಿಮ್ಗೆ ಚಿಕ್ಕ ಮೀನುಗಳು ಬೇಕಂದ್ರೆ ನೀವು ಮೇಲಿಂದ ಹೋಗ್ಬೋದು. ಸೊ ಭಗವದ್ಗೀತಾ ಎಲ್ಲಾನು ಹೇಳ್ಕೊಡುತ್ತೆ, ನಿಮ್ಗೆ ಹೆಂಗಿರ್ಬೇಕು, ಮಟೀರಿಯಲ್ ಲೈಫ್ ನಲ್ಲಿ ಹೆಂಗಿರ್ಬೇಕು ಅಂತ ಅದನ್ನು ಹೇಳ್ಕೊಡುತ್ತೆ. ಡೀಪ್ ಹೋಗ್ಬೇಕಂದ್ರೆ ಭಗವಂತನ ಪ್ರೇಮ ಮತ್ತು ಭಕ್ತರದ ಪ್ರೇಮ ಏನಿದೆ ಅದನ್ನು ತಿಳ್ಕೊಬೇಕಂದ್ರೆ ಭಗವದ್ಗೀತೆಯಿಂದ ತಿಳಿಯಕ್ ಸಾಧ್ಯ. ಸೊ ನಾವು ನಿನ್ನೆ ಒಂದು ಶಬ್ದ ಡಿಸ್ಕಷನ್ ಮಾಡಿದ್ದು, ಋಷಿಕೇಶ ಅಂತ ಶಬ್ದ. ಋಷಿಕೇಶದ ಅರ್ಥ ಜಗನ್ನಾಥ ಪ್ರಭು ನಮ್ಗೆ ಡೀಟೇಲ್ ಆಗಿ ಹೇಳಿದ್ರು. ಹೆಂಗೆ ಋಷಿಕೇಶ ಶಬ್ದವನ್ನು ಹೆಂಗಿದೆ, ಎಲ್ಲಾ ಸೆನ್ಸಸ್ ಕಂಟ್ರೋಲರ್ ಅಂದ್ರೆ ಇಂದ್ರಿಯಗಳ ಸ್ವಾಮಿಗೆ ನಾವು ಋಷಿಕೇಶ್ ಅಂತ ಕರೀತಾರೆ. ಸೊ ಆ ಶಬ್ದ ಋಷಿಕೇಶ್ ಶಬ್ದದ ಅರ್ಥ ಏನಂದ್ರೆ ಇಂದ್ರಿಯಗಳ ಸ್ವಾಮಿ. ಸೊ ಯಾರ ಇಂದ್ರಿಯಗಳ ಸ್ವಾಮಿ? ಪೂರ್ತಿ ಜಗತ್ತಿನಲ್ಲಿ ಇರುವ ಎಲ್ಲಾ ನಮ್ಮಂತ ಜೀವಾತ್ಮಗಳ ಆತ್ಮಗಳ ಇಂದ್ರಿಯಗಳು, ಎಲ್ಲಾ ಇಂದ್ರಿಯಗೊಳೆಯ ಸ್ವಾಮಿ ಯಾರು, ಒಡೆಯ ಯಾರು? ಭಗವಂತ ಅಂತ. ಸೊ ನಾವು ನಿನ್ನೆ ತಿಳ್ಕೊಂಡು ಅದು. ಸೊ ಯಾರಾದ್ರೂ ಕೇಳ್ಬೋದು, ಅದನ್ನು ನಿನ್ನೆ ಡಿಸ್ಕಷನ್ ಮಾಡಿದ್ದು. ಭಗವಂತ ಅಂದ್ರೆ ಭಗವಂತ ನಮಗೂ ಇಂದ್ರಿಯಗಳು ಇದೆ ಅಂದ್ರೆ ಭಗವಂತಗಳಿಗೂ ಇಂದ್ರಿಯ ಇದೆಯಾ ಇಲ್ಲೋ ಅಂತ. ಸೊ ನಾವು ಅದನ್ನು ಡಿಸ್ಕಷನ್ ಮಾಡಿದ್ದು. ಸೊ ನಾವು ಜಗನ್ನಾಥ್ ಪ್ರಭು ಭಾರಿ ಡಿಫ್ರೆಂಟ್ ಇದನ್ನ ನಮ್ಗೆ ಉದಾಹರಣೆ ಕೊಟ್ಟು ಹೇಳಿದ್ರು. ಹೆಂಗೆ ನಾವು ತಿಳ್ಕೊಳ್ಳುವಂತಹ ವಿವಿಧ ರೀತಿಗಳು ಇದೆ. ಭಗವಂತನ ತಿಳ್ಕೊಬೇಕಂದ್ರೆ ಒಂದು ನಿರಾಕಾರ ರೂಪನಲ್ಲಿನೂ ತಿಳ್ಕೊಬಹುದು, ಒಂದು ಸಾಕಾರ ರೂಪನಲ್ಲಿನೂ ತಿಳ್ಕೊಬಹುದು. ಸೊ ನಿಜವಾದ ಅರ್ಥ ಅಂದ್ರೇನು? ಸಾಕಾರ ರೂಪನಲ್ಲಿ ತಿಳ್ಕೊಳ್ಳುವಂತ ಅರ್ಥ. ಸೊ ಅದನ್ನು ಜಗನ್ನಾಥ್ ಪ್ರಭು ಡೀಟೇಲ್ ಆಗಿ ನಮ್ಗೆ ಎಲ್ಲ ಹೇಳಿದ್ರು. ಆಮೇಲೆ ನಾವು ತಿಳ್ಕೊಂಡು ಹೆಂಗೆ ನಾವು ಆತ್ಮ ಆಗಿದ್ದವರು. ಸೊ ಆತ್ಮನಿಗೆ ಒಂದು ದೇಹ ಇದೆ, ಇದು ಆತ್ಮನಿಗೆ ಒಂದು ದೇಹ ನಮ್ಗೆ ಇಲ್ಲಿ ಸಿಕ್ಕಿದೆ. ಅದೇ ತರ ಆತ್ಮನಿಗೆ ಅದೇ ತರ ಸಚ್ಚಿದಾನಂದ ಅಂತ ಸ್ವರೂಪನೂ ಇದೆ. ಅಂದ್ರೆ ಆತ್ಮ ಅಂದ್ರೆ ಲೈಟ್ ಅಲ್ಲ. ಸೊ ಅದನ್ನು ನಾವು ತಿಳ್ಕೊಬೇಕು. ಅದನ್ನ ಹೆಂಗ ಅರ್ಥ ಮಾಡ್ಕೋಬೇಕು? ಯಾಕಂದ್ರೆ ನಾವು ಭಗವಂತನಿಂದ ಬಂದಿದ್ರಿಂದ, ಭಗವಂತನೇ ಋಷಿಕೇಶ ಅಂದ್ರೆ ಇಂದ್ರಿಯಗಳ ಸ್ವಾಮಿ. ಅಂದ್ರೆ ಅವನ್ಗೆ ಇಂದ್ರಿಯ ಇದ್ರೆ ನಾವು ಅವನ್ ಕಡೆಯಿಂದ ಬಂದಿದಂತ ಮಕ್ಕಳಿಗೆನೆ ಕೈ ಕಾಲು ಇರೋದಿಲ್ವಾ? ಸೊ ಆತ್ಮ. ಸೊ ಅದೇ ತರ ನಾವು ಅರ್ಥ ಮಾಡ್ಕೋಬಹುದು.
ಸೊ ಆತ್ಮನಿಗೂ ನಿಜವಾದ ಸ್ವರೂಪ ಇದೆ, ಆತ್ಮ ಒಂದು ಲೈಟ್ ಅಲ್ಲ, ಅದನ್ನು ನಾವು ನಿರ್ಣಯ ತಿಳ್ಕೊಂಡು. ಸೊ ಇವತ್ತು ನಾವು ಸ್ವಲ್ಪ ಮುಂದೆ ಹೋಗೋಣ, ಬಹಳಷ್ಟು ಡಿಸ್ಕಷನ್ ಆಗಿದೆ. ಸೊ ಮುಂದಿನ ಪಾಯಿಂಟ್ ಅನ್ನು ನಾವು ಸ್ವಲ್ಪ ಓದಿ ಆಮೇಲೆ ಅದರ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಸೊ ಯಾರಾದ್ರೂ ಮುಂದಿನ ಇದು ಮೊದಲನೇ ಪಾಯಿಂಟ್ ಅನ್ನು ಯಾರಾದ್ರೂ ಓದಿ. ಅದು ಆಕ್ಚುಲಿ ನಾವು ಯಾರಾದ್ರೂ ಓದಿ. ಯಾರು ಓದ್ತೀರಾ? ಪ್ರಭು ಓದ್ತೀನಿ ನಾನು. Here on the battlefield of Kurukshetra, Lord directly controls the transcendental senses of Arjuna and thus his particular name of Rishikesha. ಇಲ್ಲಿ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನ ಅವ್ರದ್ದು ಸೆನ್ಸಸ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರ ಹೆಸರು ಋಷಿಕೇಶ ಅಂತ ಹೇಳ್ತಾ ಇದ್ದಾರೆ. ಇನ್ನು ಋಷಿಕೇಶ ಶಬ್ದ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಮುಂದೆ ಹೋಗ್ಬೇಕು. ಜಗನ್ನಾಥ್ ಪ್ರಭು ಪ್ಲೀಸ್. ಸೊ ನಾವು ಹರೇ ಕೃಷ್ಣ ಎಲ್ಲರಿಗೂ. ಸೊ ನಿನ್ನೆ ಎಲ್ಲ ನಾವು ಋಷಿಕೇಶ ಎನ್ನುವಂಥ ಪದದ ಮೇಲೆ ಡೀಪ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಯಾವ ರೀತಿ ಋಷಿಕ ಅಂದರೆ ನಮ್ಮ ಇಂದ್ರಿಯಗಳು, ಈಶ ಅಂದರೆ ಅದರ ಒಡೆಯ. ಸೊ ಎಲ್ಲ ಇಂದ್ರಿಯಗಳ ಒಡೆಯ ಭಗವಂತ ಬರೀ ಅವನ ಒಂದು ಇಂದ್ರಿಯಗಳ ಅಷ್ಟೇ ಒಡೆಯ ಅಲ್ಲ, ನಮ್ಮೆಲ್ಲರ ಇಂದ್ರಿಯಗಳ ಒಡೆಯನೂ ಸಹ ಭಗವಂತನೇ ಅಂತ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ಮೇಯ್ನಾಗಿ ನಾವು ತಿಳ್ಕೊಂಡಿದ್ದು 3ನೇ ಪಾಯಿಂಟಲ್ಲಿ ಯಾವ ರೀತಿ ಭಗವಂತ ನಮ್ಮ ಎಲ್ಲ ಇಂದ್ರಿಯಗಳ ಒಂದು ಕಂಟ್ರೋಲ್ನ ತಗೊಳ್ತಾರೆ, ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಹೃದಯದಲ್ಲಿ ಇಟ್ಕೊಂಡು, ಯಾವ ರೀತಿ ನಾವು ಎಷ್ಟು ಭಗವಂತನಿಗೆ ಶರಣಾಗತಿ ಆಗ್ತೀವೋ ಅಷ್ಟು ನಮಗೆ ಅದೇ ರೀತಿ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಸೊ ಯಾವಾಗ ಒಬ್ಬರು ಪರಿಶುದ್ಧ ಭಕ್ತರಾಗ್ತಾರೆ, ಅವರು ಅವರ ಇಂದ್ರಿಯಗಳ ಒಂದು ಸಂಪೂರ್ಣ ಕಂಟ್ರೋಲ್ನ ಅವರು ತಗೊಳ್ತಾರೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಅಂಥ ಒಂದು ಸ್ಥಿತಿನಲ್ಲಿ ನಾವಿರೋದು. ಯಾಕೆಂದರೆ ನಾವೆಲ್ಲ ಅಂದ್ಕೊಳ್ತಾ ಇರೋದು ನನ್ನ ದೇಹ, ನನ್ನ ಇಂದ್ರಿಯಗಳು, ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನನಗಿಷ್ಟ ಬಂದಿದ್ದನ್ನು ನಾನು ಮಾಡ್ತಾ ಇದ್ದೀನಿ ಅಂತ. ಆದರೆ ಇದನ್ನೆಲ್ಲ ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ತಾ ಇರೋದು ಭಗವಂತನೇ. ಒಂದು ಭಕ್ತರಾದರೆ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಾರೆ, ಭಕ್ತರಾಗಿಲ್ಲ ಅಂದರೆ ಇಂಡೈರೆಕ್ಟಾಗಿ ಅವರು ಕಂಟ್ರೋಲ್ ಮಾಡ್ತಾರೆ. ಅಂದರೆ ಭಗವಂತನ ಎನರ್ಜಿಗಳೇನಿದೆ, 3 ಗುಣಗಳು, ಆ ಗುಣಗಳು ನಮ್ಮನ್ನು ಕಂಟ್ರೋಲು ಮಾಡುತ್ತೆ. ಸೊ ಒಂದು ಅಂತರಂಗ ಶಕ್ತಿಯಿಂದ ನಾವು ಕಂಟ್ರೋಲ್ ಆಗ್ಬೋದು, ಇಲ್ಲ ಅಂದರೆ ಬಹಿರಂಗ ಶಕ್ತಿಯಿಂದ ಕಂಟ್ರೋಲ್ ಆಗಬೇಕು. 5ರಲ್ಲಿ 1ರಲ್ಲಿ ನಾವು ಕಂಟ್ರೋಲ್ ಆಗೇನೆ ನಮ್ಮ ಇಂದ್ರಿಯಗಳು ಇರೋದು. ಅದರ ಒಂದು ದಾಸರೇ ನಾವು ಒಪ್ಕೋವುದು ಬಿಡ್ಬೋದು, ಆದರೆ ಅದರ ಒಂದು ದಾಸರೇ ನಾವು ಯಾವಾಗ ಭಕ್ತರಾಗ್ತೀವಿ ಆವಾಗ ಭಗವಂತ ಡೈರೆಕ್ಟಾಗಿ ತನ್ನ ಭಕ್ತರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅರ್ಜುನನ ಒಂದು ಸೆನ್ಸಸ್ನ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಟ್ರಾನ್ಸೆಂಡೆಂಟಲ್ ಸೆನ್ಸಸ್ ಆಫ್ ಅರ್ಜುನ. ಸೊ ಯಾವಾಗ ಒಂದು ಭಕ್ತರಾಗ್ತೀವಿ ಅವರ ಒಂದು ಇಂದ್ರಿಯಗಳು ಸಹ ಏನಾಗುತ್ತೆ, ಅಲೌಕಿಕ ಆಗುತ್ತೆ, ದಿವ್ಯವಾಗುತ್ತೆ. ಅದು ಲೌಕಿಕವಾಗಿ ಇರೋದೇ ಇಲ್ಲ. ನಮ್ಗೆ ಅನ್ನಿಸ್ಬೋದು ಅದೇ ಒಂದು ಕಣ್ಣು, ಅದೇ ಒಂದು ಕಿವಿ, ಅದೇ ಒಂದು ಬಾಯಿ, ಈ ರೀತಿ ನಮಗೆ ಅನ್ನಿಸ್ಬೋದು. ಆದರೆ ಯಾವಾಗ ಒಬ್ಬರು ಪರಿಶುದ್ಧ ಭಕ್ತರಾಗ್ತಾರೆ ಅದು ಟ್ರಾನ್ಸೆಂಡೆಂಟಲ್ ಆಗೋಗಿರುತ್ತೆ. ಅವರ ಒಂದು ಇಂದ್ರಿಯ, ಅವರ ಒಂದು ದೇಹ, ಇದೆಲ್ಲನೂ ಏನಾಗೋಗುತ್ತೆ, ಅಲೌಕಿಕ ಆಗೋಗುತ್ತೆ. ಅದನ್ನ ಸ್ವತಃ ಭಗವಂತ ಅದನ್ನ ನಡೆಸ್ತಾ ಇರ್ತಾರೆ, ಸಂಪೂರ್ಣವಾಗಿ ನಡೆಸ್ತಾ ಇರ್ತಾರೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಇಲ್ಲಿ ಯಾರಿದ್ದಾರೆ, ಪರಮ ಭಕ್ತನಾದಂಥ ಅರ್ಜುನ ಇದ್ದಾರೆ. ಸೊ ಅವರ ಒಂದು ದೇಹದಲ್ಲಿರುವಂಥ ಇಂದ್ರಿಯಗಳನ್ನ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಟ್ರಾನ್ಸೆಂಡೆಂಟಲ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಂತ ಒಂದು ಪರಮ ಭಕ್ತ ಅರ್ಜುನ. ಸೊ ಅರ್ಜುನನ ಒಂದು ಪ್ರತಿಯೊಂದು ಇಂದ್ರಿಯಗಳನ್ನು ಅವರೇನೆ ಡೈರೆಕ್ಟ್ ಆಗಿ ನಡೆಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಗವಂತನ ಮಾಯೆ ನಡೆಸ್ತಾ ಇಲ್ಲ. ಸೊ ಅರ್ಜುನನ ಒಂದು ಇಂದ್ರಿಯಗಳನ್ನ ಭಗವಂತನ ಮಾಯೆ ನಡೆಸ್ತಾ ಇಲ್ಲ, ಅವರೇ ಸ್ವತಃ ಖುದ್ದಾಗಿ ನಡೆಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಯಾರು ಇಂದ್ರಿಯಗಳನ್ನ ಈ ರೀತಿ ಒಡೆಯರಾಗಿದ್ದಾರೋ ಅವರನ್ನ ನಾವು ಋಷಿಕೇಶ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಮೇನ್ ನಾವು ತಿಳ್ಕೋಬೇಕು, ಇರೋ 2 ಆಪ್ಷನಲ್ಲಿ ನಾವು ಯಾವುದೇ ಒಂದು ದಾರಿಗೆ ಹೋದ್ರೂ ಭಗವಂತನ ಕಂಟ್ರೋಲಲ್ಲೇ ಇರೋದು. ಸೊ ಐದರ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್.
ಸೊ ನಾವು ಎಲ್ಲಿ ಇಂಡೈರೆಕ್ಟ್ ಆಗಿದ್ದೀವಿ, ಪರೋಕ್ಷವಾಗಿ ಭಗವಂತನ ಒಂದು ಮಾಯೆಯಿಂದ ಕಂಟ್ರೋಲ್ ಹಾಕ್ಕೊಂಡಿದ್ದೀವಿ, ಅಲ್ಲಿಂದ ಡೈರೆಕ್ಟಿಗೆ ಬರಬೇಕು ಅಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ಋಷಿಕೇಶ ಸೇವನ ಭಕ್ತಿ ರುಚ್ಯತೆ. ಅಂದರೆ ಋಷಿಕೇನ ನಮ್ಮ ಇಂದ್ರಿಯಗಳ ಒಡೆಯನಾದ ಭಗವಂತ ಶ್ರೀ ಕೃಷ್ಣನ ಒಂದು ಸೇವೆ ಯಾವಾಗ ಮಾಡ್ತೀವಿ, ಅವಾಗೇನಾಗುತ್ತೆ, ನಮ್ಮಲ್ಲಿ ಭಕ್ತಿ ಉದ್ಭವ ಆಗುತ್ತೆ, ಹೆಚ್ಚಾಗತ್ತೆ. ಸೊ ಸಿಂಪಲ್ ಫಾರ್ಮುಲಾ ಕೊಟ್ಟಿರೋದು ಇದು ಇದರಲ್ಲಿ. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಅವಾಗೇನಾಗುತ್ತೆ, ಮಾಯೆಯ ಕಂಟ್ರೋಲಲ್ಲಿರೋಂಥ ಒಂದು ನಮ್ಮ ಇಂದ್ರಿಯಗಳು ಸ್ವತಃ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನ ಒಂದು ಕಂಟ್ರೋಲ್ಗೆ ಅದು ಬರುತ್ತೆ. ಅವರು ನಮ್ಮನ್ನು ನಡೆಸ್ತಾರೆ. ಸೊ ಅಂಥ ಒಂದು ಉನ್ನತವಾದಂಥ ಒಂದು ಸ್ಥಾನನ ನಾವು ಈ ಒಂದು ಭಗವಂತನ ಭಕ್ತಿ ಮಾಡೋದ್ರಿಂದ ಪಡ್ಕೋಬೋದು. ಬೇರೆ ಏನಾದ್ರು ಪಾಯಿಂಟ್ ಹೇಳ್ತೀರಾ, ಇಲ್ಲ ನೆಕ್ಸ್ಟ್ ಪಾಯಿಂಟ್ ಹೋಗೋಣ? ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ನೀವೇ ಹೇಳಿದಂಗೆ. ಸೊ ಯಾರಾದ್ರೂ ಕೇಳ್ಬೋದು, ಪ್ರಶ್ನೆ ಕೇಳ್ಬೋದು, ಯಾಕೆ ಇಬ್ರುನು ಅಂದ್ರೆ ಒಂದಾದ್ರೂ ಭಗವಂತನ ಕಂಟ್ರೋಲ್ ನಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಮಾಯೇನ ಅಂದ್ರೆ ಮೂರ್ ಗುಣನ ಕಂಟ್ರೋಲ್ ನಲ್ಲಿ ಇರ್ಬೇಕು. ಸೊ ಯಾಕೆ ನಾವು ಫ್ರೀ ಆಗಿರೋಕ್ ಸಾಧ್ಯವಿಲ್ವಾ ಅಂತ ಯಾರಾದ್ರೂ ಕೇಳ್ಬೋದು. ಸೊ ಇಲ್ಲ, ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಕ್ರಿಯೇಟರ್ ಮಾಡಿದಾರ ಹಂಗೆ. ನಮ್ಮ ಜೀವಾತ್ಮಗಳಿಗೆ ಹೆಂಗೆ ಒಂದು ರಾಧಾರಾಣಿ ಆಗಿದ್ರಂತ ಅವ್ರಿಗೆ ಮಹಾಮಾಯ ಅಂತ ಹೇಳ್ತಾರೆ. ಇದು ಮಾಯೆ, ಮಹಾಮಾಯೆ. ಸೊ ನಾವಿದೀವಿ ಏನೋ, ನಮ್ಗೆ ಏನಂತಾರೆ ಗೊತ್ತಾ, ನಾವು ಭಗವಂತನ ಒಂದ್ ಶಕ್ತಿ. ಆ ಶಕ್ತಿದ ಹೆಸರೇನು? ತಟಸ್ಥ ಶಕ್ತಿ ಅಂತ ಹೇಳ್ತಾರೆ. ತಟಸ್ಥ ಅಂದ್ರೆ ಏನು? ತಟ ಅಂದ್ರೆ ಗೊತ್ತಲ್ಲ, ಇದು ನೀರು, ಇದು ಭೂಮಿ, ಅದರ ಸೆಂಟರ್ ನಲ್ಲಿ ಇರೋದು, ಅದಕ್ಕೆ ತಟ ಅಂತೀವಿ. ಸೊ ತಟ. ಸೊ ನಾವು ತಟಸ್ಥ ಶಕ್ತಿ ಅಂದ್ರೆ ಏನು? ಒಂದಾದ್ರೂ ನೀರ್ನಲ್ಲಿ ಮುಳುಗ್ಬೇಕು, ಇಲ್ಲ ಅಂದ್ರೆ ಭೂಮಿನಲ್ಲಿ ಬರ್ಬೇಕು. ಸೆಂಟರ್ ನಲ್ಲಿ ನಡೆಯಕ್ ಆಗೋದಿಲ್ಲ ನಮ್ಗೆ. ಸೊ ನಮ್ದು ಕಂಡೀಷನ್ ಹೆಂಗಿದೆ ಅಂದ್ರೆ, ನಾವು ತಟಸ್ಥ ಶಕ್ತಿ ಆಗೋದ್ರಿಂದ ಒಂದಾದ್ರೂ ನಾವು ಮಾಯೆಯ ರಕ್ಷಣೆ ಅಲ್ಲ, ಅಂದ್ರೆ ರಕ್ಷಣೆ ಅಂತ ಏನ್ ಹೇಳ್ಬೇಕು, ಕರೆಕ್ಟ್. ಸೊ ಅದರ್ನಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಭಗವಂತನ ರಕ್ಷಣೆಯಲ್ಲಿ ಇರ್ಬೋದು. ಸೊ ಎರಡು ನಮ್ಗೆ ಆಪ್ಷನ್ಸ್ ಇದೆ. ಸೊ ಯಾರುದ್ರ ಹಂಗೆ ಕೇಳ್ಬೋದು, ಯಾಕೆ ನಾವು ಫ್ರೀ ಆಗಿ ಇರಕ್ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ಭಗವಂತ ನಮ್ಗೆ ಕ್ರಿಯೇಟ್ ಮಾಡಿದ್ದು ಅದ್ರ ಸಲುವಾಗಿ. ಯಾಕಂದ್ರೆ ನಮ್ದು ನಿಜವಾದ ಸ್ಥಿತಿ ಅಂದ್ರೆ ನಾವು ಸೇವಕರು. ಭಗವಂತ ಕ್ರಿಯೇಟ್ ಮಾಡಿದ್ದು ನಮ್ಗೆ ಸೇವೆ ಮಾಡೋ ಸಲುವಾಗಿ. ಸೊ ಒಂದಾದ್ರೂ ಮಾಯದ ಸೇವೆ ಮಾಡಿ, ಇಲ್ಲ ಅಂದ್ರೆ ಮಾಯದ ಅಂದ್ರೆ ಸೆನ್ಸಿಸ್, ನಾವು ನೀವು ಅಂತ ನಾವು ತಿಳ್ಕೊಂಡು ಎಲ್ಲ ಮಾಡ್ತೀವಿ ನಾವು, ಅದು ಮಾಯ ಸೇವೆ ಅಂತ ವಿಚಾರ ಮಾಡ್ತೀವಿ. ಇಲ್ಲಾಂದ್ರೆ ಭಗವಂತನ ಸೇವೆ ಮಾಡ್ಲೇಬೇಕು, ಆಪ್ಷನ್ಸ್ ಇಲ್ಲ. ಸೇವೆ ಇಲ್ಲ ಅಂದ್ರೆ ಆಪ್ಷನ್ಸ್ ಇಲ್ಲ. ಸೊ ದಿಸ್ ಇಸ್ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಯಾರಾದ್ರೂ ಹೇಳ್ಬೋದು, ಪ್ರಭುದಿ ಇದು ಋಷಿಕೇಶ ಸೇವನ ಭಕ್ತಿ ಉಚ್ಯತೆ. ಯಾರಾದ್ರೂ ಕೇಳ್ಬೋದು, ಪ್ರಭು ಮಟೀರಿಯಲ್ ಸೆನ್ಸಸ್ ಗಳನ್ನು ಶುದ್ಧ ಆಗತ್ತ ಅಂತ. ಮಟೀರಿಯಲ್ ಭಗವಂತನ ಸೇವೆ ಮಾಡಿದ್ರೆ ಈ ಇಂದ್ರಿಯಗಳನ್ನು ಶುದ್ಧ ಆಗತ್ತ ಅಂತ ಯಾರಾದ್ರೂ ಕೇಳ್ಬೋದು. ಸೊ ಇಲ್ಲೇ ನೀವ್ ಹೇಳಿದ್ರಲ್ಲ, ಸೆನ್ಸಸ್ ಗಳು ನಾವ್ ಯಾವಾಗ ಭಗವಂತನ ಸೇವೆ ಮಾಡ್ತೀವಿ, ಹಂಗೆ ಅರ್ಜುನನ ಸೆನ್ಸಸ್ ಗಳು ಏನ್ ಅಂದಿದ್ದಾರೆ ಇಲ್ಲಿ? ದಿವ್ಯ ಅಂತ ಹೇಳಿದರು. ಸೊ ದಿವ್ಯ ಅಂತ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಆ ಸೆನ್ಸಸ್ ಗಳು ನಾರ್ಮಲ್ ಅಲ್ಲ, ಅದು ದಿವ್ಯ ಆಗಿ ಇಟ್ಟಿದೆ. ಸೊ ಅದಕ್ಕೆ ನಾರ್ಮಲ್ ಆಗಿ ಉದಾಹರಣೆ ಅಂದ್ರೆ, ನಾವು ಏನಾದ್ರೂ ನಮ್ಮ ಸನ್ಯಾಸಿಗಳು ನೋಡಿರ್ಬೇಕು ನೀವು. ಸನ್ಯಾಸಿಗಳು ದೇಹ ಯಾವತ್ತೂ ಸುಡೋದಿಲ್ಲ. ಸನ್ಯಾಸಿಗಳು ದೇಹ ಯಾವತ್ತೂ ಸುಡೋದಿಲ್ಲ. ಇಲ್ಲಾಂದ್ರೆ ವಾನಪ್ರಸ್ಥ, ಬ್ರಹ್ಮಚಾರಿ, ಗೃಹಸ್ಥ, ಇವ್ರ ಮೂರು ದೇಹವನ್ನು ಸುಡ್ತಾರೋ. ಆದ್ರೆ ಸನ್ಯಾಸಿಗಳು ದೇಹವನ್ನು ಏನ್ ಮಾಡ್ತಾರೋ, ಸಮಾಧಿ ಕಟ್ಟಲಾಗತ್ತೆ. ನಿಮ್ಗೆಲ್ಲಾರು ಗೊತ್ತಿರ್ಬೇಕು ಇದು. ಸೊ ನೀವ್ ಯಾರು ಕೇಳ್ಬೋದು, ಯಾಕೆ ಪ್ರಭು ಅವ್ರದ್ದು ಸಮಾಧಿ ಕಟ್ಬಿಡ್ತಾರಂತ? ಸೊ ಯಾಕಂದ್ರೆ ಅವ್ರ ದೇಹವನ್ನು, ಯಾಕಂದ್ರೆ ಸನ್ಯಾಸಿ ಸ್ಥಿತಿನಲ್ಲಿ ಬಂದಿದ್ರಿಂದ ಅವ್ರ ದೇಹವನ್ನು ಒಂದು ದಿವ್ಯ ಆಗಿದೆ ಅದು. ಸೊ ಈಗ ಅದು ಭಗವಂತನ ಸಾನ್ನಿಧ್ಯದಲ್ಲಿ ಇದ್ದು ಅದು ದಿವ್ಯ ಆಗ್ಬಿಟ್ಟಿದೆ. ಅದು ದಿವ್ಯ ದೇಹವನ್ನು ನಮ್ಗೆ ಏನು ಕೊಡಕ್ ಸಾಧ್ಯವಾಗತ್ತೆ. ಸೊ ಅದಕ್ಕೆ ಆ ದಿವ್ಯವಾದ ದೇಹಕ್ಕೆ ನಾವೇನ್ ಮಾಡ್ತೀವಿ, ಆ ದಿವ್ಯವಾದ ಸಮಾಧಿ ಕಟ್ಟಲಾಗತ್ತೆ, ಅದರದ್ದು ಸೇವೆ ಆಗತ್ತೆ, ನಾವು ಅಲ್ಲೇ ಪೂಜೆ ಮಾಡ್ತೀವಿ, ಇದೆಲ್ಲ ಆಗತ್ತೆ. ಅದು ಹೆಂಗೆ ಆಯ್ತು? ಯಾವಾಗ ಅದು ಟ್ರಾನ್ಸ್ಫಾರ್ಮ್ ಆಗತ್ತೆ, ಯಾವಾಗ ಯಾವಾಗ ನಮ್ಮ ಮಟೀರಿಯಲ್ ದೇಹವನ್ನು ನಾವು ಸ್ಪಿರಿಚುವಲ್ ದೇಹ ಯಾವಾಗ ಆಗತ್ತೆ ಅಲ್ಲ, ಸೊ ಅವಾಗ ಅದು
ಅದು ಸ್ಪಿರಿಚುವಲ್ ಆಗ್ಬಿಡುತ್ತೆ. ಸೊ ಅದು 2 ಪಾಯಿಂಟ್ ನಾವು ನೆನಪಿಡಬೇಕು. ಸೊ ಈ ಭಗವಂತನ ಸೇವೆನಿಂದ ನಾವು ಟ್ರಾನ್ಸ್ಫಾರ್ಮೋ ಆಗ್ಬೋದು, ಇಲ್ಲಾಂದ್ರೆ ಏನಂತೀವಿ ಅದು ಈ ರಿಫಾರ್ಮ್ ಅಂದ್ರೆ ಇಲ್ಲೇ ಇದ್ದು ಹಿಂಗೆ ಇರ್ಬೋದು. ಅಂದ್ರೆ ಮಟೀರಿಯಲ್ ಕಂಡೀಷನ್ ನಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನರಿ ಜಠರೇ ಶಯನಂ ಅದನ್ನು ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಪವಿತ್ರವಾದ ದೇಹವನ್ನು ಪವಿತ್ರವನ್ನು ಮಾಡ್ಬೋದು. ಸೊ ಆಪ್ಷನ್ ಈಸ್ ನಮ್ ಕಡೆ ಇದೆ. ಋಷಿಕೇಶ ಸೇವನ ಭಕ್ತಿ ಉಚ್ಯತೆ. ಸೊ ಓಕೆ, ನಾವು ಮುಂದೆ ಹೋಗೋಣ. ಇನ್ನೊಂದು ಪಾಯಿಂಟ್ ಬಹಳಷ್ಟು ಡಿಸ್ಕಷನ್ ಮಾಡ್ಬೇಕು ಇವತ್ತು. ಸೊ ಮುಂದೆ ಯಾರಾದ್ರೂ ಪ್ರಭು, ಬಂದು ನಾನು ಓದಿ. ಓದ್ತೀನಿ. ಹಾ ಪ್ಲೀಸ್ ಓದು. The Lord has different names according to his different activities. For example, his name is Madhusudana because he killed the demon of the name Madhu. His name is Govinda because he gives pleasure to the cows and to the senses. His name is Vasudeva because he appeared as the son of Vasudeva. His name is Devaki Nandana because he accepted Devaki as his mother. His name is Yashoda Nandana because he awarded his childhood pastimes to Yashoda at Vrindavana. His name is Partha Sarathi because he worked as charioteer of his friend Arjuna. The ಕೃಷ್ಣಗೆ ಡಿಫ್ರೆಂಟ್ ನೇಮ್ಸ್ ಇರುತ್ತೆ, ಅವ್ರ ಆಕ್ಟಿವಿಟೀಸ್ ಮೇಲೆ ನೇಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಮಧುಸೂದನ ಅಂತ ಯಾಕೆ ಅಂದ್ರೆ ಬಿಕಾಸ್ ಅವರು ಮಧು ಅನ್ನೋ ಡೀಮನ್ನ ಸಾಯಿಸಿರ್ತಾರೆ, ಅದಕ್ಕೆ ಮಧುಸೂದನ ಅಂತ ಹೆಸರು ಬರುತ್ತೆ. ಗೋವಿಂದ ಅಂತ ಯಾಕೆ ಬರುತ್ತೇನೆ, ಅವರು ಗೋಗಳಿಗೆ ಆನಂದ ಕೊಡ್ತಾರೆ, ಅದಕ್ಕೆ ಗೋವಿಂದ ಅಂತ ಹೆಸರು. ಆಮೇಲೆ ವಸುದೇವ ಬಿಕಾಸ್ ಈಸ್ ದಿ ಸನ್ ಆಫ್ ವಸುದೇವ, ಅಂದ್ರೆ ವಸುದೇವ ಅವ್ರಿಗೆ ಮಗ ಹುಟ್ಟಿರ್ತಾರೆ, ಅದಕ್ಕೆ ವಸುದೇವ ಅಂತ ಹೆಸರು ಬರುತ್ತೆ. ಈಸ್ ದೇವಕಿ ನಂದನ, ದೇವಕಿಗೆ ದೇವಕಿನ ಅಮ್ಮ ಅಂತ ಅಕ್ಸೆಪ್ಟ್ ಮಾಡಿರ್ತಾರೆ, ಅದಕ್ಕೆ ದೇವಕಿ ನಂದನ ಅಂತ ಹೆಸರು ಬಂದಿರುತ್ತೆ. ಹಿಸ್ ನೇಮ್ ಇಸ್ ಯಶೋಧ ನಂದನ ಬಿಕಾಸ್ ಅವರು ಯಶೋಧ ಜೊತೆ ಫುಲ್ ವೃಂದಾವನಲ್ಲಿ ಪಾಸ್ ಟೈಮ್ ಮಾಡಿ ಅವ್ರನ್ನ ತಾಯಿಯಾಗಿ ಅಕ್ಸೆಪ್ಟ್ ಮಾಡಿದ್ರು, ಅದಕ್ಕೆ ಯಶೋಧ ನಂದನ. ಹಿಸ್ ನೇಮ್ ಇಸ್ ಪಾರ್ಥ ಸಾರಥಿ ಬಿಕಾಸ್ ಅರ್ಜುನಗೆ ಸಾರಥಿಯಾಗಿ ಇದ್ರು, ಅದಕ್ಕೆ ಪಾರ್ಥ ಸಾರಥಿ ಅಂತ ಕರೀತಾರೆ. ಕರೆಕ್ಟ್. ಜಗನ್ನಾಥ್ ಪ್ರಭು. ಸೊ ಭಗವಂತನ ಒಂದು ನಾಮಗಳೇನಿದೆ, ಅವನ ಲೀಲೆ ಮತ್ತು ನಾಮಗಳು ಅನಂತ. ಶಾಸ್ತ್ರದಲ್ಲಿ ಹೇಳುತ್ತೆ ಅವ್ರಿಗೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಅವ್ರು ಮಾಡೋವಂಥ ಲೀಲೆಗಳು ಅಷ್ಟೇ, ಅವರ ಒಂದು ಹೆಸರುಗಳು ಅಷ್ಟೇ. ಅವ್ರು ಮಾಡೋವಂಥ ಪ್ರತಿಯೊಂದು ಲೀಲೆಗೂ ಸಹ ಅವ್ರಿಗೆ ಒಂದೊಂದು ಬೇರೆ ಬೇರೆ ಹೆಸರಿನಿಂದ ನಾವು ಕರಿತೀವಿ. ಸೊ ಅದೇ ಭಗವಂತನೇ ಅವರ ಒಂದು ಲೀಲೆಗಳಿಂದ, ಅವರ ಒಂದು ಭಕ್ತರ ಜೊತೆ ಇರೋವಂಥ ಒಂದು ಸಂಘದಿಂದ, ಅವರು ಮಾಡುವಂಥ ಕಾರ್ಯದಿಂದ ಅವ್ರಿಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಸೊ ಭಗವಂತನ ಒಂದು ಎಲ್ಲರೂ ಯೂಶಲಿ ಹೇಳ್ತಾರಲ್ಲ, ಎಲ್ಲ ಭಗವಂತನ ಅನೇಕ ನಾಮಗಳಿದೆ, ಸೊ ಎಲ್ಲನೂ ಒಂದೇ, ಈ ರೀತಿ ತುಂಬಾ ಒಂದು ಹೇಳಕ್ಕೆ ಹೋಗ್ತಾರೆ. ಅವರು ಆ್ಯಕ್ಚುಲಿ ಈ ಒಂದು ಇಲ್ಲಿರೋವಂಥ ಇಂಥ ಒಂದು ಕಾನ್ಸೆಪ್ಟ್ನ ತಗೊಂಡು ಅದನ್ನು ಒಂದು ಮಾಯವಾದ ಫಿಲಾಸಫಿನ ಹೇಳೋದಕ್ಕೆ ತುಂಬ ಜನ ಪ್ರಯತ್ನನ ಪಡ್ತಾರೆ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾ ಇರೋದೇನು ಹೇಳಿ, ಭಗವಂತ ಅಂದರೆ ದೇವೋತ್ತಮ ಪರಮ ಪುರುಷ ಕೃಷ್ಣನ ಹಲವು ನಾಮಗಳು. ಅದು ಬಂದಿರೋದು ಸುಮ್ಮನೆ ಏನೋ ಒಂದು ಇಮ್ಯಾಜಿನ್ ಮಾಡಿಕೊಂಡು ನನ್ನ ಒಂದು ಪ್ರಕಾರ ಒಂದು ನನ್ನದೇ ಆದ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೊಟ್ಟಿರೋಂಥ ಹೆಸರುಗಳಲ್ಲ. ಅದು ಅವರು ಸ್ವತಃ ಖುದ್ದಾಗಿ ಅವರು ತನ್ನ ಭಕ್ತರ ಜೊತೆ ಮಾಡಿರೋಂಥ ಲೀಲೆಗಳು ಏನಿದೆ ಅದರ ಮೇಲೆ ಅವ್ರಿಗೆ ಹೆಸರು ಬಂದಿದೆ, ಅದರ ಮೇಲೆ ಅವ್ರಿಗೆ ಹೆಸರು ಬಂದಿರೋದು, ಬೇರೆ ಬೇರೆ ಪರ್ಸನ್ಗಳಿಗೆ ಅದು ಬಂದಿಲ್ಲ. ಸೊ ಇಲ್ಲಿ ನಾವು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಯೂಶಲಿ ಒಂದು ಫೇಮಸ್ ಇದೇ ಇದೆ, ಭಗವಂತನ ಒಂದು ನಾಮ ಹಲವು, ಆದರೆ ಭಗವಂತ ಮಾತ್ರ ಒಬ್ಬನೇ ಅಂತ. ಇದೆಲ್ಲ ಪರ್ಫೆಕ್ಟ್ಲಿ ಕರೆಕ್ಟ್ ಯಾವಾಗ ಅದು ನಾವು ಈ ರೀತಿ ಅರ್ಥ ಮಾಡ್ಕೊತೀವಿ. ಸೊ ಭಗವಂತನ ಒಂದು ಸೇಮ್ ಅದೇ ದೇವೋತ್ತಮ ಪರಮ ಪುರುಷ ಅವ್ರು ಮಾಡುವಂಥ ಕೆಲಸದ ಮೇಲೆ, ದಿವ್ಯವಾದ ಲೀಲೆಗಳ ಮೇಲೆ ಅವ್ರಿಗೆ ಬೇರೆ ಬೇರೆದಂಥ ಹೆಸರುಗಳು ಬರ್ತಾ ಹೋಗುತ್ತೆ. ಸೊ ಯೂಶಲಿ ನಾವು ಈ ಒಂದು ಭೌತಿಕ ಪ್ರಪಂಚದಲ್ಲಿ ನೋಡಿದ್ರೆ ನಮಗಿರುವಂಥ ಹೆಸರಿಗೂ ನಮಗೆ ಇರುವಂಥ ಇದಕ್ಕೆ ಸಂಬಂಧನೇ ಇರಲ್ಲ. ಸೊ ಒಬ್ಬೊಬ್ಬರು ಒಂದೊಂಥರ ಹೆಸರು ಇಟ್ಕೊಂಡಿರ್ತಾರೆ, ಅವ್ರು ಇರೋವಂಥ ರೀತಿಗೆ ಪ್ಲಸ್ ಆ ಹೆಸರಿಗೆ ಒಂದು ಮ್ಯಾಚೇ ಆಗ್ತಾ ಇರಲ್ಲ, ಹಂಗಿರುತ್ತೆ. ಇನ್ನೂ ಕೆಲವು ಕಡೆ ನೋಡಿದ್ರೆ ನೀವು ಆ ಹೆಸರುಗಳು ಚಿತ್ರ ವಿಚಿತ್ರ ಹೆಸರುಗಳು ಕೊಟ್ಬಿಟ್ಟಿರ್ತೀವಿ, ಅದರಲ್ಲಿ ಮೀನಿಂಗ್ಗಳೇ ಇರಲ್ಲ. ಸೊ ಆ ರೀತಿ ನಾವು ಈ ಒಂದು ಭೌತಿಕ ಪ್ರಪಂಚದಲ್ಲೇ ನಾವು ನೋಡ್ಬೋದು. ಆದರೆ ಭಗವಂತನಿಗೆ ಯಾವಾಗ ಈ ರೀತಿ ಹೆಸರುಗಳು ಬರುತ್ತೆ, ಅದು ಎಕ್ಸಾಕ್ಟ್ಲಿ ಆ ಒಂದು ಲೀಲೆ ಮಾಡಿದ್ರಿಂದ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋದ್ರಿಂದನೇ ಬರುತ್ತೆ. ಸೊ ಅಲ್ಲಿ ಯಾವಾಗ ಭಗವಂತನ
ಸೊ ಜಗನ್ನಾಥ ಅಂತ ಕರೀತಾರೆ. ಅವರು ಇಡೀ ಒಂದು ಜಗತ್ತಿನ ಒಡೆಯ ಅವರು, ಅದಕ್ಕೋಸ್ಕರನೇ ಅವ್ರ ಆ ರೀತಿ ಕರೆಯೋದು. ಆದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಏನು ಇಲ್ಲ ಅಂದ್ರೂ ಆ ಥರ ಹೆಸರುಗಳನ್ನ ಇಟ್ಕೊಂಡಿರ್ತೀವಿ. ಸೊ ಭೌತಿಕ ಪ್ರಪಂಚದಲ್ಲಿ ನಾವುಗಳು ಇಟ್ಕೊಳ್ಳೋವಂಥ ಹೆಸರುಗಳಿಗೂ ಭಗವಂತನಿಗೆ ಈ ರೀತಿ ಬರುವಂಥ ಡಿಫ್ರೆಂಟ್ ಹೆಸರುಗಳಿಗೂ ಕಂಪ್ಲೀಟಾಗಿ ಡಿಫ್ರೆನ್ಸ್ ಇದೆ. ಇಲ್ಲಿ ಓಕೆ, ಭಗವಂತನ ಒಂದು ನಾಮನ ಈ ರೀತಿ ಇಡೋದ್ರಿಂದ ಕರೆದು ಭಗವಂತನ ಒಂದು ನಾಮಸ್ಮರಣೆ ಆಗುತ್ತೆ, ಅದು ಓಕೆ. ಆದರೆ ಯೂಶಲಿ ಭೌತಿಕ ಪ್ರಪಂಚದಲ್ಲಿ ಒಂದು ಮನುಷ್ಯರಿಗೆ ಕೊಡುವಂಥ ಹೆಸರುಗಳಿಗೂ ಅವರ ಒಂದು ಮಾಡುವಂಥ ಕೆಲಸಗಳಿಗೂ ಅವರ ಒಂದು ಪೊಸಿಷನ್ಗೂ ಸಂಬಂಧಗಳೇ ಇರಲ್ಲ. ಆದರೆ ಭಗವಂತ ಬಂದ್ಬಿಟ್ಟು ಏನು ಹೇಳಿ, ಪರಿಪೂರ್ಣ. ಅವ್ರು ಕಂಪ್ಲೀಟ್ಲಿ ಏನಂತಾರೆ, ಪೂರ್ಣ. ಅವರ ಒಂದು ಹೆಸರಿಗೂ ಅವರ ಒಂದು ದೇಹಕ್ಕೂ ಅವ್ರು ಮಾಡೋವಂಥ ಲೀಲೆಗಳಿಗೂ ಅಲ್ಲಿ ಏನು ಡಿಫ್ರೆನ್ಸ್ ಅನ್ನೋದು ಇರೋದಿಲ್ಲ. ಪ್ರತಿಯೊಂದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ, ಮಧುಸೂದನ ಅಂತ ಏನಕ್ಕೆ ಕರೀತಾ ಹೇಳಿ, ಮಧು ಎಂಬ ರಾಕ್ಷಸನ್ನ ಅವರು ಕೊಂದಿದ್ದಾರೆ, ಅದಕ್ಕೋಸ್ಕರನೇ ಅವರು ಮಧುಸೂದನ ಅಂತ ಬಂದಿರೋದು. ಸುಮ್ಮನೆ ಯಾರೋ ಮಧುಸೂದನ ಅಂತ ಇದು ಮಾಡಿಲ್ಲ. ಸೊ ಆ ರೀತಿ ಪ್ರತಿಯೊಂದು ಏನದು ಪೂರ್ಣ, ಅವರು ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ನಮ್ಮ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ ಆಗದೇ ಇರೋಂಥ ಒಂದು ಪರ್ಸನಾಲಿಟಿ ಅವರ ಒಂದು ಹೆಸರು, ಅವರ ಒಂದು ರೂಪ, ಅವರ ಒಂದು ಮಾತು, ಪ್ರತಿಯೊಂದಕ್ಕೂ ಅಲ್ಲಿ ಡಿಫರೆನ್ಸ್ ಅನ್ನೋದೇ ಇರಲ್ಲ. ಪ್ರತಿಯೊಂದೂ ಒಂಥರ ಕಂಪ್ಲೀಟ್ ಆಗಿರ್ತಾರೆ. ಸೊ ಅಂತ ಒಂದು ಇವರು ದೇವತಮ ಪರಮಪುರುಷ. ಸೊ ಇಲ್ಲಿ ನಮ್ಗೆ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ರಭುಪಾದರು, ಯಾವ ರೀತಿ ಅವರಿಗೆ ಬೇರೆ ಬೇರೆ ತರ ಹೆಸರುಗಳು ಬರುತ್ತೆ. ಗೋವಿಂದ ಅಂತ ಕರಿತೀವಿ, ಗೋವಿಂದ ಗೋವಿಂದ ಅಂತ ಕರಿತಾ ಇರ್ತೀವಿ. ಅಲ್ಲಿ 2 ಮೀನಿಂಗ್ ಬರುತ್ತೆ. ಒಂದು, ಗೋವುಗಳಿಗೆ ಆನಂದ ಕೊಡೋವನು, ಅಂದ್ರೆ ಹಸುಗಳಿಗೆ ಆನಂದವನ್ನು ಕೊಡೋವನು ಗೋವಿಂದ. ಅದೇ ರೀತಿ ಗೋ ಅಂದ್ರೆ ಇನ್ನ ಒಂದು ಅರ್ಥ ಬರುತ್ತೆ, ಅದು ನಮ್ಮ ಇಂದ್ರಿಯಗಳು. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ, ಗೋವಿಂದ ಅಂದ್ರೆ ಇಂದ್ರಿಯಗಳಿಗೆ ಆನಂದ ಕೊಡುವಂಥವನು ಗೋವಿಂದ. ಸೊ ಅದೇ ರೀತಿ ವಸುದೇವನ ಮಗನಾಗಿ ಜನಿಸಿದ್ದಕ್ಕೆ ಅವರು ಏನಾಯ್ತು, ವಾಸುದೇವ ಅಂತ ಅವರನ್ನ ಕರೀತಾರೆ. ಸೊ ದೇವಕಿನ ತನ್ನ ತಂದೆ ತಾಯಿಯಾಗಿ ಅವರು ಸ್ವೀಕಾರ ಮಾಡಿದ್ರು, ಅದಕ್ಕೋಸ್ಕರ ಅವರನ್ನ ದೇವಕಿ ನಂದನ ಅಂತ ಕರೀತಾರೆ. ಸೊ ಯಶೋದೆ ಮಾತೆಯ ಮಡಿಲಲ್ಲಿ ಅವರು ಹಾಡಿ ಬೆಳೆದ್ರು, ಅದಕ್ಕೋಸ್ಕರ ಅವರನ್ನ ಯಶೋಧ ನಂದನ ಅಂತ ಕರೀತಾರೆ. ಸೊ ಸುಮ್ಮನೆ ಅವ್ರಿಗೆ ಏನು ಮಾಡ್ದಿರ ಹೆಸರುಗಳು ಬಂದಿಲ್ಲ, ಅದಕ್ಕೂ ಇದಕ್ಕೂ ಪರ್ಫೆಕ್ಟ್ ಆಗಿ ಅದು ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿನೇ ಅಂತ ಒಂದು ದೇವೋತ್ತಮ ಪರಮ ಪುರುಷ ತನ್ನ ಭಕ್ತನ ಒಬ್ಬ ಡ್ರೈವರ್ ಆಗ್ತಾನೆ. ಸೊ ಪಾರ್ಥ ಅಂದ್ರೆ ಏನ್ ಹೇಳಿ, ಪೃಥಯ ಮಗ ಪಾರ್ಥ, ಅರ್ಜುನ ಅವರ ಒಂದು ಸಾರಥಿ ಆದ್ರು, ಅದಕ್ಕೆ ಪಾರ್ಥ ಸಾರಥಿ ಅಂತ ಕರೀತಾರೆ. ಸೊ ಈ ರೀತಿ ಪ್ರತಿಯೊಂದಕ್ಕೂ ಅದೇ ರೀತಿಯಾದಂಥ ಡೀಪ್ ಮೀನಿಂಗ್ ಇರುತ್ತೆ, ಅದೇ ಒಂದು ರೀತಿಯಾದಂಥ ಒಂದು ಭಗವಂತನ ಒಂದು ಲೀಲೆ ಇರುತ್ತೆ. ಸುಮ್ಮನೆ ಏನೋ ಒಂದು ಹೆಸರು ಯಾರೋ ಒಂದು ನಾಮಕರಣ ಮಾಡಿ ಸುಮ್ಮನೆ ಹಂಗೆ ಕೊಟ್ಟಿರೋವಂಥದ್ದು ಅಲ್ಲ ಅದು. ಸೊ ಭಗವಂತನ ಒಂದು ನಾಮಗಳು ಒಂದೊಂದಕ್ಕೂ ಅದರದೇ ಆದಂಥ ಒಂದು ಅರ್ಥಗಳು ನಾವು ಈ ರೀತಿ ಅರ್ಥ ಮಾಡ್ಕೋಬಹುದು. ಆಕ್ಚುಲಿ ನೀವು ಹೇಳಿದಂಗೆ ನನಗೆ ಯಾವತ್ತು ಪ್ರಶ್ನೆನೆ ಬರ್ತಾ ಇರುತ್ತೆ, ಎಲ್ಲರೂ ಕೇಳಿದಂತ. ಸೊ ಎಲ್ಲರೂ ಕೇಳ್ಬೋದು, ಮಹಾತ್ಮಗಳು ಬಹಳಷ್ಟು ಪ್ರಶ್ನೆನೆ ಕೇಳ್ತಾ ಇರ್ತಾರೆ. ಸೊ ಯಾರಾದ್ರೂ ಕೇಳ್ಬೋದು, ವೈ ಲಾರ್ಡ್ ಹ್ಯಾಸ್ ನೇಮ್, ಲಾರ್ಡ್ ಮೀನ್ಸ್ ದೇರ್ ಇಸ್ ನೋ ನೇಮ್. ಯಾರು ಕೇಳ್ತಾರೋ ಅಂದ್ರೆ ಭಗವಂತನಿಗೆ ಹೆಸರು ಕೊಡೋರು ಅಂದ್ರೆ ಅವನ್ಕಿಂತ ದೊಡ್ಡವನ್ ಇರ್ಬೇಕಲ್ಲ ಅಂತ. ಅಂದ್ರೆ ಹೆಸರು ಇಲ್ಲಿ ನಾವು ಮಟೀರಿಯಲ್ ಕಂಡೀಷನ್ ಅಲ್ಲಿ ನಾವು ಹಂಗ್ ತಿಳ್ಕೊತೀವಿ, ಯಾಕಂದ್ರೆ ನಮ್ಗೆ ತಂದೆ ತಾಯಿ ಹೆಸರು ಕೊಡ್ತಾರಲ್ಲ, ನಮ್ಗೆ ದೊಡ್ಡ ನಾವು ಮಗು ಇರ್ತೀವಿ, ಚಿಂಟು 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 ಅಂತ ಹೇಳ್ಬಿಟ್ರೆ ನಾವು ಚಿಂಟು ಹೋಗ್ಬಿಡ್ತೀವಿ. ಸೊ ಮಟೀರಿಯಲ್ ಕಂಡೀಷನ್ ಅಲ್ಲಿ ಅವ್ರೇನ್ ವಿಚಾರ ಮಾಡ್ತಾನೋ, ಭಗವಂತನಿಗೆ ಹೆಸರಿದೆ ಅಂದ್ರೆ that means there is a something above than him. He given him name means he not Lord. ಸೊ ಅಂದ್ರೆ ವಿಚಾರ ಮಾಡ್ತಾರೋ, ಯಾರಾದ್ರೂ ಅವನಿಗೆ ಹೆಸರು ಕೊಡೋದಂತ ಸಾಧ್ಯವಿದೆ ಅಂದ್ರೆ ಅವನ ಹೆಸರು ಕೊಡೋನು ಅದಕ್ಕೆ ಅವನ್ಕಿಂತನೂ ದೊಡ್ಡವನಿದಾನ ಅಂತ ಅನ್ಸುತ್ತೆ ಅಂತ. ಸೊ ಹಂಗಲ್ಲ, ಭಗವಂತನ ಹೆಸರುಗಳು ಹೆಂಗ್ ಬರುತ್ತೆ, ಇಲ್ಲಿ ಪ್ರಭುಪಾದ್ ಹೇಳುವಂತ ರೀತಿನಲ್ಲಿ ಭಗವಂತನ ಹೆಸರುಗಳು ಅವನ ಲೀಲೆನಿಂದ ಬರುತ್ತೆ. ಅವ್ರ ಲೀಲೆಯ ಒಂದು ಭಕ್ತ ಮತ್ತು ಭಗವಂತನ ಸಂಬಂಧದ ಪ್ರೇಮದು ಅದು ಒಂದು ಹೆಸರು ಅದು ಉತ್ಪನ್ನ ಆಗುತ್ತೆ. ಹೆಂಗೆ ಯಶೋಧಾನಂದನ ಮತ್ತು ಯಶೋದೆ ಮತ್ತು ಕೃಷ್ಣಂದು ಪ್ರೇಮದು ಅದನ್ ಹೆಸರೇ ಅದು ಯಶೋಧಾನಂದನ. ಯಾರಾದ್ರೂ ಕೃಷ್ಣನ್ಗೆ ಯಶೋಧಾನಂದನ ಅಂದ್ರೆ ಅವನ್ಗೆ ಒಂಥರ ಏನಂತಾರದು, ಏನು ಕೂದ್ಲುಗಳು ಎದ್ದು ಬೀಳುತ್ತೆ ಕೃಷ್ಣಂದು. ಯಾರಾದ್ರೂ ಅರೇ ಬಾಪ್ರಿ ಯಶೋದೆ, ನಾನು ಯಶೋದೆ ಅಂತ.
ಯಾಕಂದ್ರೆ ಹೀಸ್ ಲವ್ಡ್. ಭಗವಂತ ತನ್ನ ಭಕ್ತರಿಗೆ ಇಷ್ಟು ಪ್ರೀತಿ ಮಾಡ್ತಾರಂದ್ರೆ, ನಾವು ಪ್ರೀತಿ ಮಾಡ್ತೀವಿ, ನಾವ್ ವಿಚಾರ ಮಾಡ್ತೀವಿ ಭಕ್ತರು ಭಗವಂತನಿಗೆ ಪ್ರೀತಿ ಮಾಡ್ತಾರಂತ ನಾವು ವಿಚಾರ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಡಬಲ್, ಅದಕ್ಕಿಂತ 100 ಟೈಮ್ ಮೋರ್ ಭಗವಂತ ನಮ್ಗೆ ಪ್ರೀತಿ ಮಾಡ್ತಾನೆ ಜಾಸ್ತಿ. ಸೊ ಯಾರಾದ್ರೂ ಭಕ್ತರು ಯಾರಾದ್ರೂ ಭಗವಂತನ ಹೆಸರು ತನ್ನ ಭಕ್ತನಿಂದ ಕರೆದ್ಮೇಲೆ ಅವ್ನಿಗೆ ಇಷ್ಟು ಆನಂದ ಆಗತ್ತೆ, ಅಲ್ಲಿ ಅವನು ಒಂದು ಸೆಕೆಂಡು ಅಲ್ಲಿನಿಲ್ಲ, ಎಲ್ಲೂ ಇದ್ರೂ ಅವನು ಓಡಿ ಬರ್ತಾನೆ ಅಲ್ಲ. ಸೊ ಭಗವಂತನಿಗೆ ಇದು ನಾವು ಯಾವತ್ತೂ ನೆನಪಿಡ್ಬೇಕು. ಭಗವಂತನಿಗೆ ಯಾರು ಹೆಸರು ಕೊಟ್ಟಿಲ್ಲ ಇಮ್ಯಾಜಿನರಿ ಥಿಂಗ್ಸ್. ಓಕೆ ಇವತ್ ಫಿಟ್ ಆಗಿಲ್ಲ, ಯಶೋದೆ ಬಿಟ್ಟು ಯಾರದಾದ್ರೂ ಹಾಕೋಣ ಇಲ್ಲಿ ಹೆಸರು, ಹಂಗೆ ಇಮ್ಯಾಜಿನರಿ ಥಿಂಗ್ಸ್ ಮಾಡಿಲ್ಲ ಇದು. ಸೊ ಭಗವಂತನ ಲೀಲೆ ಮತ್ತು ಅವನ ಭಕ್ತದ ಸಂಬಂಧದಿಂದ ಇವೆಲ್ಲ ಹೆಸರುಗಳು ಬಂದಿತ್ತು. ಇನ್ನೊಂದು ಪಾಯಿಂಟ್, ಹೆಸರುಗಳು ಜಗನ್ನಾಥ್ ಪ್ರಭು ಹೇಳಿದಂಗೆ ಅವ್ರ ಹೆಸರುಗಳು ನಮ್ ಗತೆ ಹೆಸರುಗಳು ಅಲ್ಲ. ಅಂದ್ರೆ ನಮ್ ಹೆಸರು ಮತ್ತು ನಾವು ಡಿಫ್ರೆಂಟ್ ಆಗಿದೀವಿ, ಅರ್ಥ ಆಯ್ತಲ್ಲ. ಸೊ ಭಾಗವತ್ ಪುರಾಣ್, ನೀವ್ ಎಲ್ಲಾದ್ರೂ 10 ಕಿಲೋಮೀಟರ್ ದೂರನಿಂದ ಭಾಗವತ್ ಪುರಾಣ್ ಅಂತ ಕರೆದ್ರೆ ನನಗೆ ಕೇಳಿಸೋದಿಲ್ಲ. ಇಲ್ಲೇ ಇದ್ದೀರಾ, ಅದಕ್ಕೆ ನನಗೆ ಕೇಳಿಸ್ಬೋದು. ಆದ್ರೆ ಐ ಆಮ್ ಡಿಫ್ರೆಂಟ್ ಫ್ರಮ್ ಮೈ ನೇಮ್, ತಿಳಿತಾ. ಸೊ ಆದ್ರೆ ಭಗವಂತ ಹಂಗಲ್ಲ. ಭಗವಂತ ಕೃಷ್ಣ ಗೋಲೋಕ್ ನಲ್ಲಿ ಇರೋನು, ಎಲ್ಲರ ಜೊತೆ ಇರೋನು ಕೃಷ್ಣ, ದ್ಯಾಟ್ ಈಸ್ ಅ ಕೃಷ್ಣ. ಅಂಡ್ ನಾವು ಪ್ರೊನೌನ್ಸ್ ಮಾಡ್ತಾ ಇರುವಂತ ಕೃಷ್ಣ ಅವರು ಸೇಮ್. ದೇರ್ ಇಸ್ ನೋ ಶಬ್ದ ಭಗವಂತ ಮತ್ತು ಸಾಕ್ಷಾತ್ ಇರುವಂತ ಭಗವಂತ ಇಬ್ರಲ್ಲಿ ಭೇದ ಇಲ್ಲ. ಇದೆಲ್ಲ ತಿಳ್ಕೊಬೇಕಂದ್ರೆ ಸ್ವಲ್ಪ ಮುಂದೆ ಹೋಗ್ಬೇಕು. ನಾವು ಮುಂದೆ ಹೋಗ್ಬೇಕಂದ್ರೆ ಫಸ್ಟ್ ಭಗವಂತನ ನಾಮ ತಗೋಬೇಕು, ಅವಾಗ ನಮ್ಗೆ ಗೊತ್ತಾಗತ್ತೆ. ಸೊ ಡಿವೋಷನಲ್ ಪ್ರಾಕ್ಟೀಸ್ ಅಂದ್ರೆ ಜಸ್ಟ್ ಇದಲ್ಲ, ಅಂದ್ರೆ ಥೆರಾಟಿಕ್ ನಾಲೆಜ್ ಅಲ್ಲ. ಸೊ ಪ್ರಾಕ್ಟೀಸ್ ಮಾಡ್ಬೇಕು, ಅವಾಗ ಅದು ಬರುತ್ತೆ. ಸೊ ಅದೇ ತರ ನೀವು ಭಗವದ್ಗೀತೆ ಇವೆಲ್ಲ ಭಗವಂತನ ಸೈನ್ಸ್ ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ಪ್ರಾಕ್ಟಿಕಲಿ ನಾವು ಶುದ್ಧರಾಗ್ಬೇಕು, ಭಗವಂತನ ನಾಮ ತಗೋಬೇಕು. ಭಗವದ್ಗೀತೆ ಅರ್ಥ ಸರಿಯಾಗಿ ಆಗ್ಬೇಕಂದ್ರೆ ನಮ್ಗೆ ಫಸ್ಟ್ ಭಗವಂತನ ನಾಮ ನಿಮ್ಮ ಬಾಯಿನಿಂದ ಬರ್ತಾ ಇರ್ಬೇಕು, ಅವಾಗ ನೀವು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ನೀವು ಥೆರಾಟಿಕಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಗೆ ಇವೆಲ್ಲ ಬುದ್ಧಿನಲ್ಲಿ. ದಿಸ್ 1 - 1 ಓಕೆ 2, 2 - 3 ಓಕೆ 4, ಇದೇ ಥೆರಾಟಿಕ್ಲಿ ಹಿಂಗೆ ಕುಂತಿರುತ್ತೆ. ಆದ್ರೆ ಪ್ರಾಕ್ಟಿಕಲ್ ಏನಾಗೋದಿಲ್ಲ. ಸೊ ಯಾವಾಗ ನೀವು ಪ್ರಾಕ್ಟಿಕಲ್ ಆಗ್ತೀರಾ, ಯಾವಾಗ ನೀವು ಭಗವಂತ ನಾಮನಿಂದ ಕನೆಕ್ಟ್ ಆಗ್ತೀರಾ. ಸೊ ಫಸ್ಟ್ ನಾವು ಫಾರ್ಮೋಸ್ಟ್ ಕಲಿಯುಗನಲ್ಲಿ ಈ ಭಗವಂತನ ನಾಮಕ್ಕೆ ನಾವು ಆಶ್ರಯ ತಗೋಬೇಕು. ಇಲ್ಲಿ ಯಾಕೆ ಪ್ರಭುಪಾದ ಅಷ್ಟು ದೊಡ್ಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಗೊತ್ತಾ? ಅಂದ್ರೆ ಮಧುಸೂದನ, ಮಧು ಅಂತ ರಾಕ್ಷಸನಿಗೆ ಕೊಂದಿದ್ದು, ಯಶೋಧಾನಂದನ ಯಶೋದೆ ಅಂತ ಮಗನಿಗೆ ತಗೊಂಡಿದ್ದು ಅಂತ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಪ್ರಭುಪಾದ್ಗೆ ಯಾಕೆ ಕೊಡೋದ್ ಬರ್ದಿದ್ದು? ಯಾಕಂದ್ರೆ ದಿಸ್ ಇಸ್ ಕಲಿಯುಗನಲ್ಲಿ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿರುವಂತಹ ಒಂದೇ ಆಶ್ರಯ ಭಗವಂತನ ನಾಮ, ಭಗವಂತನ ನಾಮ. ಸೊ ಈ ಆಶ್ರಯವನ್ನು ನಾವು 101% ಇಟ್ಕೋಬೇಕು. ಸೊ ಯಾವತ್ತು ಸೊ ಜಗನ್ನಾಥ್ ಪ್ರಭು ಹೇಳ್ತಾ ಇದ್ದಾರಲ್ಲ, ಭಗವಂತ ನಾಮ, ಲೀಲೆ, ರೂಪ ಎಲ್ಲವನ್ನು ಡಿಫರೆನ್ಸ್ ಇಲ್ಲ ಭಗವಂತಂದು. ಸೊ ನೀವು ಫಸ್ಟ್ ನಾಮ ಹೇಳಿದ್ರೆ ಆಮೇಲೆ ರೂಪ. ಈಗ ನಾವು ವಿಚಾರ ಮಾಡ್ತೀರಿ ನನ್ಗೆ ಭಗವಂತ ತೋರಿಸಿ ಕಣ್ಣಿಂದ ನೋಡ್ಬೇಕು ಅಂತ. ಸ್ಪಿರಿಚುವಲ್ ಪ್ರೋಗ್ರೆಸ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಹಂಗಲ್ಲ, ಕಣ್ಣಿಂದ ನೋಡೋದಲ್ಲ, ಫಸ್ಟ್ ಕಿವಿನಿಂದ ಸ್ಟಾರ್ಟ್ ಆಗತ್ತೆ. ಫಸ್ಟ್ ಕಿವಿನಿಂದ ಹಿಯರಿ, ಫಸ್ಟ್ ನಾವು ಕೇಳ್ಬೇಕು ಸಾಧುಗಳಿಂದ, ಆಮೇಲೆ ಏನ್ ಮಾಡ್ಬೇಕು, ಬಾಯಿನಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಬಾಯಿನಿಂದ ಭಗವಂತ ನಾಮ ಸ್ಟಾರ್ಟ್ ಆದಾಗ ಆಮೇಲೆ ಭಗವಂತ ನಮ್ಮ ಕಣ್ಣು ಮುಂದೆ ಬರ್ತಾನ, ತಿಳಿತಾ? ಸೊ ಇದು ಪ್ರೊಸೆಸ್ ಹಂಗಲ್ಲ. ಫಸ್ಟ್ ನಮ್ಗೆ ನೋಡ್ತೀವಿ, ಆಮೇಲೆ ಭಗವಂತ ನಾಮ ಹೇಳ್ತೀವಿ ಅಂತ ಅಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಹಿಯರ್, ದೆನ್ ಚಾಂಟ್, ದೆನ್ ಯು ವಿಲ್ ಸಿ ಭಗವಂತ, ಲಾರ್ಡ್ ಹಿಮ್ಸೆಲ್ಫ್. ಭಗವಂತ ಸಾಕ್ಷಾತ್ವಾಗಿ ನೀವು ನೋಡ್ಬೋದು. ಸೊ ಅದು ಎಲ್ಲ ಪ್ರೊಸೆಸ್ ಇದೆ. ಸೊ ನಾವೇನ್ ಮಾಡ್ಬೇಕು, ಈ ಭಗವಂತನ ನಾಮಕ್ಕೆ ಆಶ್ರಯ ತಗೋಬೇಕು. ಈ ಕಲಿಯುಗ್ನಲ್ಲಿ ಇರುವಂತ ಬಹಳ ಫಾರ್ಮೋಸ್ಟ್ ನಮ್ಗೆ ಸಿಕ್ಕಿದಂತ ಈ ಅಮೂಲ್ಯವಾದ ಏನಂತಾರಲ್ಲ ಜ್ವೆಲ್ ಸಿಕ್ಕಿದೆ ನಮ್ಗೆ ಈ ಭಗವಂತ ನಾಮವನ್ನು. ಸೊ ಅದಕ್ಕೆ ಈ ಆಶ್ರಯ ತಗೊಂಡು ನಾವು ಭಗವಂತನ ನಾಮ ಹೇಳ್ಬೇಕು. ಸೊ ಅದಕ್ಕೆ ನಾವು 2 ಪಾಯಿಂಟ್ ನಾವು ಕವರ್ ಮಾಡಿದ್ದು. ಭಗವಂತ ನಾಮ ಭಗವಂತನ ಲೀಲಿನಿಂದ ಬರುತ್ತೆ, ಅವ್ರು ಭಕ್ತ ಮಾಡಿದಂತ ಇತರನಿಂದ ಬರುತ್ತೆ. ಇನ್ನೊಂದು ಭಗವಂತ ಏನೋ, ಭಗವಂತನ ನಾಮ ಮತ್ತು ಭಗವಂತ ಡಿಫ್ರೆನ್ಸ್ ಅಲ್ಲ.
ಸೊ ಅದಕ್ಕೆ ಕಲಿಯುಗನಲ್ಲಿ ನಾವು ಹುಟ್ಟಿದಂತ ನಮ್ಮ ಜೀವಿಗಳಿಗೆ ನಾಮ ಬಹಳ ಅವಶ್ಯಕವಿದೆ. ಎಲ್ಲೂ ಯಾವ್ದೋ ಸಮಯದಲ್ಲಿ ಎಲ್ಲೂ ಭಗವಂತನಿಗೆ ಪ್ರಕಟ ಮಾಡ್ಬೋದು ನೀವು. ಏನ್ ಸಿಂಪಲ್ ಇದೆ ಗೊತ್ತಾ, ಎಷ್ಟು ಸಿಂಪಲ್ ಆಗಿದೆ. ಎಲ್ಲೂ ಬೇಕಾದ್ರೂ ಭಗವಂತನಿಗೆ ಕರಿಬಹುದು. ಜಸ್ಟ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಬಂದ್ಬಿಟ್ಟ ಭಗವಂತ. ಪ್ರಭುಜಿ ಕಾಣಿಸ್ತಾ ಇಲ್ಲಲ್ಲ ಕಾಣಿಸ್ತಾ ಇಲ್ಲ. ಅವನು ಫಸ್ಟ್ ವಾಯ್ಸ್ ರೂಪನಲ್ಲಿ ಬಂದಿದ್ದಾನೋ, ಸೌಂಡ್ ರೂಪನಲ್ಲಿ ಬಂದಿದ್ದಾನೋ. ಸೊ ಅವನಿಗೆ ಫಸ್ಟ್ ಸೌಂಡ್ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಸ್ಕೋರಿ. ಆಮೇಲೆ ಅವನು ಯಾವ ರೂಪದಲ್ಲಿ ಬರ್ತಾನೋ, ಆಮೇಲೆ ಅವನು ಸಾಕ್ಷಾತ್ ರೂಪದಲ್ಲಿ ಬರ್ತಾನೋ. ಸೊ ಫಸ್ಟ್ ಯು ಹ್ಯಾವ್ ಟು ಕಮ್ ಫ್ರಮ್ ಸೌಂಡ್ ಲೆವೆಲ್, ಆಮೇಲೆ ಅವನಿಗೆ ನಿಜವಾದ ಸ್ವರೂಪನಲ್ಲಿ ಬರ್ತಾನೆ. ಸೊ ಅದು ನಾವು ಒಂದು ಸ್ಮಾಲ್ ಪಾಸ್ ಟೈಮ್ ಹೇಳ್ಬೇಕು ನನ್ಗೆ ಅನ್ಸುತ್ತೆ. ಹೇಳ ಪ್ರಭು, ಲೇಟ್ ಆಗತ್ತ. ಸೊ ಒಂದು ಸ್ಮಾಲ್ ಸ್ಟೋರಿ ಹೇಳ್ಬೇಕು. ಹೆಂಗೆ ಭಗವಂತನ ಭಕ್ತರು ಒಂದೊಂದ್ಸಲ ಭಗವಂತನಿಗೆ ಯಾವ್ದೋ ಹೆಸರನ್ನು ಕೊಟ್ಬಿಡ್ತಾರಂತ. ಸೊ ಆದ್ರೂ ಭಗವಂತ ಅದರಿಂದ ಖುಷಿಯಾಗಿರ್ತಾನಂತ. ಸೊ ಕೇರಳನಲ್ಲಿ ಒಂದು ಟೆಂಪಲ್ ಇದೆ. ಯಾವ ಟೆಂಪಲ್? ಗುರುವಾಯೂರ್ ಟೆಂಪಲ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಅಲ್ಲೇ ಮಹಾನ್ ಭಕ್ತರಿದ್ರು. ಸೊ ಅವ್ರದ್ದು ಹೆಸರು ನಾನ್ ಮರೆತಿದೆ. ಸೊ ಅವ್ರು ಮಹಾನ್ ಭಕ್ತರು. ಒಬ್ರು ಬಹಳ ಸಂಸ್ಕೃತ್ನಲ್ಲಿ ಇಬ್ರು ಭಕ್ತ ಇದ್ರು. ಒಬ್ರು ನನ್ ಇಬ್ರದ್ದು ಹೆಸರು ಮರೆತದೆ. ಅವ್ರಿಬ್ರದ್ದು ಹೆಸರೇ ಮಹತ್ವಪೂರ್ಣವಾಗಿದೆ, ಆದ್ರೆ ನಾನು ಹೆಸರೇ ಮರೆತದೆ. ಸೊ ಆದ್ರೆ ನಾನು ಜಸ್ಟ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಅವ್ರ ಬಗ್ಗೆ. ಸೊ ಅವ್ರು ಒಬ್ರು ಭಕ್ತ ಇದ್ದಾರಲ್ಲ, ಅಖಿಲ್ ಪಂಡಿತ್ ಇದ್ರು. ಅವ್ರು ಬಹಳ ಪಂಡಿತ್ ಆಗಿದ್ರು. ಅಂದ್ರೆ ಎಲ್ಲಾ ಸಂಸ್ಕೃತ ಗ್ರಾಮರ್ ಇವೆಲ್ಲ ಮತ್ತು ಭಗವಂತನ ಸಲುವಾಗಿ ಅವರೆಲ್ಲ ಶ್ಲೋಕವನ್ನು ಬರಿತಾ ಇದ್ರು. ಅವರೆಲ್ಲ ನಾರಾಯಣ ಸಮಥಿಂಗ್ ಇದೆ, ಭಾಗವತಂ ಬರ್ದಿದಾರೆ ಅವ್ರು. ನಾರಾಯಣ್ ಸಮಥಿಂಗ್ ಇದೆ, ಅದು ನಾನ್ ಮರ್ತದೆ. ಸೊ ಅದನ್ನು ಏನೋ ನಾರಾಯಣಿಯಂ. ಸೊ ಅವ್ರು ಬರ್ದಿದ್ದು. ಸೊ ಇವೆಲ್ಲ ಇಷ್ಟು ಸ್ಪಷ್ಟವಾಗಿ ಇತರನಿಂದ ಬರ್ತಾ ಇದ್ರು. ಭಗವಂತ ಸ್ವಯಂವಾಗಿ ಅವ್ರದ್ದು ಇದು ಕೇಳ್ತಾ ಇದ್ದ. ಅದಕ್ಕೆ ಕರೆಕ್ಟ್ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅಷ್ಟು ಪಾಂಡಿತ್ನಲ್ಲಿ ಸಾಮರ್ಥ್ಯವಾಗಿದ್ರು. ಇನ್ನೊಬ್ರು ಭಕ್ತ ಇದ್ರು, ಆದ್ರೆ ಅವರು ಅಷ್ಟು ಇದ್ದಿದ್ದಿಲ್ಲ, ಅಂದ್ರೆ ಅಷ್ಟು ಪಂಡಿತ್ ಆಗಿದ್ದಿಲ್ಲ, ಆದ್ರೆ ಭಕ್ತರು. ಆದ್ರೆ ಅವ್ರಿಗೆ ಗ್ರಾಮರ್ ಬರ್ತಾ ಇದ್ದಿಲ್ಲ. ಸೊ ಒಂದ್ಸಲ ಏನಾಯ್ತು, ಗುರುವಾಯೂರ್ ಮುಂದೆ ಹಿಂಗೆ ಇವ್ರು ಈ ಪಂಡಿತ್ ಆಗಿದಂತ ಭಕ್ತರು ಕುಂತು ಇವ್ ಭಗವಂತ ಗ್ಲೋರಿಫಿಕೇಶನ್ ಮಾಡ್ತಾ ಇದ್ರು. ಇವ್ರು ಭಕ್ತರು, ಇವ್ರು ಸಾಧಾರಣ ಆಗಿದಂತ ಇವ್ರು ಸಂಸ್ಕೃತಿ ಎಲ್ಲ ಬರೋದಿಲ್ಲ ಅಂತ ಭಕ್ತರು ಬಂದು ಭಗವಂತನ ಮುಂದೆ ವಿಷ್ಣು ಸಹಸ್ರನಾಮ ಅವ್ರು ಹೇಳ್ತಾ ಇದ್ರು. ಸೊ ಅವ್ರಿಗೆ ಅವ್ರು ವಿಷ್ಣು ಸಹಸ್ರನಾಮ ಹೇಳುವಾಗ ಒಂದು ಶಬ್ದವನ್ನು ಅವ್ರು ರಾಂಗ್ ಹೇಳ್ಬಿಡ್ತಾರೋ, ಭಗವಂತನ ಹೆಸರು. ಸೊ ಅವ್ರು ಹೇಳ್ಬರ್ತಾರೋ ಕೃಷ್ಣ. ಅಲ್ಲಿ ಬಹಳಷ್ಟು ವಿಷ್ಣು ಸಹಸ್ರನಾಮನಲ್ಲಿ ಭಗವಂತನ ಸಹಸ್ರ ಹೆಸರುಗಳಿದೆ. ಸೊ ಅದರಲ್ಲಿ ಆ ಭಕ್ತ ಹೇಳ್ಬಿಡ್ತಾನೋ, ಕೃಷ್ಣ ನೀನು ಮರಪತಿ ಅಂತ ಹೇಳ್ಬಿಡ್ತಾನ. ಅಲ್ಲಿ ಭಗವಂತನಿಗೆ ಮರಪತಿ ಅಂತ ಹೇಳ್ಬಿಡ್ತಾನ. ಸೊ ಅಲ್ಲೇ ಕುಂತಿದಂತ ಭಕ್ತರು ಅವ್ರಿಗೆ ಕರೆಕ್ಟ್ ಮಾಡ್ತಾರೆ, ಅರೆ ಏನ್ ಹೇಳ್ತಾ ಇದೀಯಾ, ಕೃಷ್ಣನ್ಗೆ ಮರಪತಿ ಅಂದ್ರೆ ಗಿಡ ಆಗಿರುವಂತ ಪತಿ ಅವನು. ಅಂದ್ರೆ ಮರ ಅಂದ್ರೆ ಮರಗಳು ಇರ್ತಾವಲ್ಲ. ಸೊ ಆ ಮರಪತಿ ಅವನ್ ಹೆಂಗೆ ಮರಪತಿ ಆಗಿರ್ತಾನೋ, ಅವನ್ ಸಾಕ್ಷಾತ್ ಸ್ವರೂಪವಾಗಿದಂತ ಪತಿ ಅವನು. ನೀನ್ ಏನು ರಾಂಗ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀಯಾ, ಅದು ಸರಿಯಾಗಿ ನೀನು ಓದಿ ಬಾ ಅಂತ ಅವ್ರಿಗೆ ಬೈತಾರೋ. ನೀನು ಸರಿಯಾಗಿ ಓದಾಕ್ ಬರೋದಿಲ್ಲ, ನೀನು ಇದ್ ಮಾಡಕ್ ಬರೋದಿಲ್ಲ, ನೀನ್ ಯಾಕೆ ಭಗವಂತನ ಮುಂದೆ ಈ ಎಲ್ಲ ತಪ್ಪು ಉಚ್ಚಾರಣೆ ಮಾಡ್ತೀಯ ಅಂತ ಇವೆಲ್ಲ ಬೈದ್ ಬಿಡ್ತಾರ. ಸೊ ಆಮೇಲೆ ಏನಾಗತ್ತೆ, ಸೊ ಅದೇ ಸಾಯಂಕಾಲ ಗುರುವಾಯೂರ್ ಅವ್ರಿಗೆ ಅವನ್ ಸಾಯಂಕಾಲದಲ್ಲಿ ಅವ್ರ ಗುರುವಾಯೂರ್ ಅವ್ರಿಗೆ ಕರೆಕ್ಷನ್ ಮಾಡ್ತಾನ. ಸೊ ಭಗವಂತ ಕೇಳ್ತಾನೋ, ಅವ್ರ ಕನಸಿನಲ್ಲಿ ಬಂದು ಭಗವಂತ ಕೇಳ್ತಾನೋ, ಅರೆ ಒಂದ್ ನಿಮಿಷ, ನೀನು ಏನ್ ತಿಳ್ಕೊಂಡಿದ್ಯಾ, ನಾನು ಅಖಿಲಾಂಡ ಬ್ರಹ್ಮಾಂಡ ನಾಯಕ ಅಂತ ತಿಳ್ಕೊಂಡಿದ್ಯಲ್ಲ ನನಗೆ. ಸೊ ನಾನು ದೇವತೆಗಳ ಪತಿ ಇದ್ದೀನಿ, ಈ ಭೂಮಿಗಳ ಪತಿ ಇದ್ದೀನಿ, ಅದೇ ತರ ಮರಪತಿನೂ ನಾನೇ ಅಪ್ಪ. ಸೊ ನೀನ್ ಮರಪತಿ ಬೇರೆ ಆಗ್ತಾರ, ಮರಪತಿನೂ ನಾನೇ. ಸೊ ನಿನಗೆ ನೋಡ್ಬೇಕಾ ನಿಜವಾಗಿ ಭಗವಂತ ಅಲ್ಲಿ ಗುರುವಾಯೂರ್ ಟೆಂಪಲ್ ಬ್ಯಾಕ್ ಸೈಡ್ ಒಂದು ಮರ ಇದೆ, ಒಂದು ನೋಡ್ಬೋದು. ಅದು ಮರ ಸ್ವಯಂ ಭಗವಂತ ಅಲ್ಲೇ ಮರದ ರೂಪನಲ್ಲಿ ಪ್ರಕಟ ಆಗ್ತಾನ. ಸ್ವಯಂ ಭಗವಂತ ಮರದ ರೂಪನಲ್ಲಿ ಪ್ರಕಟ ಆಗ್ತಾನೋ ಮತ್ತೆ ತೋರಿಸ್ತಾನ, ನೋಡು ನಾನು ಮರಪತಿ ಇದೀನಲ್ಲ, ಆಯ್ತಲ್ಲ, ಕನ್ಫರ್ಮ್ ಆಯ್ತಲ್ಲ. ಸೊ ಟಿಕ್ ದಿಸ್ ಮರಪತಿ ಆಲ್ಸೋ ನೇಮ್ ಅಂತ. ಸೊ ಅವಾಗ ಅವರು ಭಕ್ತರು ಹೋಗಿ ಗೊತ್ತಿಲ್ಲಂತ ಭಕ್ತರ ಕಡೆ ಕ್ಷಮೆ ಕೇಳ್ತಾರೋ. ಆಮೇಲೆ ಇವೆಲ್ಲ ನಿಲ್ಲೇ ನಡೆಯುತ್ತೆ. ಅಂದ್ರೆ ಹೇಳೋದಂದ್ರೆ ಅರ್ಥ ಏನು, ಭಗವಂತನಿಗೆ ತನ್ನ ಭಕ್ತರು ಪ್ರೀತಿನಿಂದ ಯಾವ್ದಾದ್ರು ಇತರನಿಂದ ಹೇಳಿದ್ರು ಭಗವಂತ ಅದು ಅಕ್ಸೆಪ್ಟ್ ಮಾಡ್ಕೋತಾನೋ.
ಭಗವಂತನಿಗೆ ಚೇಂಜ್ ಏನ್ ಮಾಡೋದು ಅವಶ್ಯಕತೆ ಇಲ್ಲ. ಅಂದ್ರೆ ಹೆಂಗೆ ಒಂದು ಭಕ್ತ ಮರಪತಿ ಅಂತ ಹೇಳ್ಬಿಟ್ಟ ಕೃಷ್ಣನ್ಗೆ, ಅದು ಅವತಾರನೇ ಇಲ್ಲ. ಭಗವಂತ ಭಕ್ತನ ಸಲುವಾಗಿ ಅವತಾರ ತಗೊಂಡ್ಬಿಟ್ಟ. ನಾನು ಗಿಡದ ಪತಿನೂ ಆಗ್ತೀನಿ ಅಪ್ಪ, ಹೆಂಗೆ ನರಸಿಂಹ ರೂಪನಲ್ಲಿ ಬರ್ದಿದ್ದೀನಿ, ಹಂಬೆನಿಂದ ಬಂದಿದ್ದೀನಿ, ಎಲ್ಲಾದ್ರೂ ಬರ್ತೀನಿ, ನಾನು ಒಂದು ಮರದಿಂದನೂ ಬರ್ತೀನಿ, ಏನ್ ಅದಕ್ಕೇನು ಅಂತ. ಸೊ ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಲಾರ್ಡ್. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಭಕ್ತರು ಕೊಟ್ಟಿದಂತ ಒಂದೊಂದ್ ಹೆಸರು ನಾವು ಆಮೇಲೆ ನಾವು ವಿಚಾರ ಮಾಡೋದು, ಪ್ರಭು ನಾನು ಭಕ್ತ ಅಲ್ಲ, ನಾನು ಒಂದೊಂದ್ ಹೆಸರು ಕೊಡ್ಲ ಅಂತ. ಹಂಗೆಲ್ಲ. ಸೊ ಅದು ದಿಸ್ ಇಸ್ ಹೈಯರ್ ಡಿವೋಟಿ, ಭಕ್ತರು, ಮಹಾನ್ ಭಕ್ತರು ಕೊಟ್ಟಿದಂತ ನಾವು ಏನ್ ಮಾಡ್ಬೇಕು, ಅದೇ ಹೆಸರನ್ನು ನಾವು ಫಾಲೋ ಮಾಡ್ಬೇಕು. ನಾವೇನು ಬೇರೆ ಬೇರೆ ಹೆಸರು ಕೊಡೋದು ಅವಶ್ಯಕತೆ ಇಲ್ಲ. ಫಸ್ಟ್ ವಿಷ್ಣು ಸಹಸ್ರನಾಮ ಇದೆ ಮತ್ತು ಬಹಳಷ್ಟು ಭಗವಂತನ ನಾಮಗಳು ಇದೆ. ಸೊ ಅದೇ ನಾವು ಆ ಹೆಸರಿನಿಂದನೇ ಭಗವಂತನಿಗೆ ಕರೆದ್ರೆ, ಆ ಹೆಸರಿನಿಂದನೇ ಭಗವಂತನಿಗೆ ಪ್ರೀತಿನಿಂದ ನಾವು ಕರೆದ್ರೆ ಭಗವಂತ ನಮ್ ಕಡೆ ಬರ್ಬೋದು. ಭಗವಂತನ ಬಹಳಷ್ಟು ಹೆಸರುಗಳು ಇದೆ. ಸೊ ನಾವು ಜಗನ್ನಾಥ್ ಪ್ರಭು ಹೇಳಿದ್ರಲ್ಲ, ಸೊ ಒಂದು ಬ್ರಹ್ಮ, ಪರಬ್ರಹ್ಮ ಅಂತ ಕರಿಬಹುದು. ಸೊ ಭಗವಂತನಿಗೆ ಅಷ್ಟು ಸಂತೋಷ. ಪರಬ್ರಹ್ಮನ ಓಕೆ ಪರಬ್ರಹ್ಮ ಓಕೆ, ನಾನು ಪರಬ್ರಹ್ಮನ ಆಯ್ತು, ನಾನು ಅಷ್ಟೇ ಹಂಗಿರ್ತೀನಿ. ಯಾರಾದ್ರೂ ಪರಮಾತ್ಮ, ನೀನು ಪರಮಾತ್ಮ ಪರಮಾತ್ಮ ಪರಮಾತ್ಮ, ಓ ಪರಮಾತ್ಮ ನಾನು ಓಕೆ, ಅಲ್ಲೆಲ್ಲಿ ಬರ್ತೀನಿ ಬಿಡು, ಪರಮಾತ್ಮ ರೂಪನಲ್ಲಿ ಇಲ್ಲಿ ಬರ್ತೀನಿ, ಅಷ್ಟೇ ಸಾಕು. ಯಾರಾದ್ರೂ ಕೃಷ್ಣನಿಗೆ, ಭಗವಂತನಿಗೆ ಕೃಷ್ಣ ಸರ್ವಾಕರ್ಷಕ ನೀನು, ಒಂದು ಅವ್ರದ್ದು ಕ್ವಾಲಿಟಿ ಮತ್ತು ಅವ್ರದ್ದು ಲೀಲೆ ಮುಖಾಂತರವಾಗಿ ಅವರು ಭಕ್ತರ ಸಂಬಂಧ ರೂಪದಲ್ಲಿ ಯಾರಾದ್ರೂ ಆ ಹೆಸರಿನಿಂದ ಯಾರಾದ್ರೂ ಕರೀತಾರಲ್ಲ, ಆ ಹೆಸರುಗಳು ಭಗವಂತನಿಗೆ ಬಹಳ ಖುಷಿ ಆಗತ್ತೆ ಆ ಹೆಸರುಗಳು. ಸೊ ಆ ಹೆಸರಿನಲ್ಲಿನೂ ವೇರಿಯೇಷನ್ ಇದೆ. ಸೊ ಎಲ್ಲಕ್ಕಿಂತ ಟಾಪ್ ಮೋಸ್ಟ್ ಹೆಸರಾಗಿದಂತ, ಹೆಂಗೆ ರಾಮನಾಮನೂ ವ್ಯಾಲ್ಯೂಬಲ್ ಇದೆ, ಆದ್ರೆ ಅದಕ್ಕಿಂತ ಟಾಪ್ ಮೋಸ್ಟ್ ಆಗಿದಂತ ಕೃಷ್ಣ ನಾಮ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇದೆ. ಭಗವಂತನ ಹೆಸರಿನಲ್ಲಿ ಇದಿಲ್ಲ ಅಂದ್ರೆ ಜಾಸ್ತಿ ಕಡಿಮೆ ಇಲ್ಲ, ಆದ್ರೆ ಅದು ಒಂದು ಲೀಲೆ ಮತ್ತು ಅವ್ರದ್ದು ಒಂದು ಸಂಬಂಧ ತೋರಿಸುತ್ತೆ. ಅದರಿಂದ ಅದು ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾವು ಅದಕ್ಕೆ ಯಾವತ್ತು ಕರೆಯುವಾಗ ಪರಮಾತ್ಮ ಬಾರೋ, ಇಲ್ಲಾಂದ್ರೆ ಬ್ರಹ್ಮ ಬಾರೋ ಅಂತ ಕರೆಯೋದ್ಕಿಂತನೂ ಭಗವಂತ ಶ್ರೀಕೃಷ್ಣ, ಈ ಯಶೋಧಾನಂದನ ಅಂತ ಕರೆದ್ರೆ ಭಗವಂತ ಒಂದೇ ಸೆಕೆಂಡ್ ನಲ್ಲಿ ಪ್ರಕಟ ಆಗ್ಬೋದು. ಸೊ ನಾವು ಅದನ್ನು ಒಂದು ಪಾಯಿಂಟ್ ಇಟ್ಕೋಬೇಕು. ಸೊ ನಾನು ಅದಕ್ಕೆ ಇದೆಲ್ಲ ಹೇಳಿದೆ. ಸೊ ಹರೇ ಕೃಷ್ಣ. ಸೊ ಮುಂದಿನ ಪಾಯಿಂಟ್ ನಲ್ಲಿ ಹೋಗೋಣ, ಇಲ್ಲಾಂದ್ರೆ ಇವತ್ತು ಕ್ಲಾಸ್ ಮುಗಿಯೋದಿಲ್ಲ. ಸೊ ಹರೇ ಕೃಷ್ಣ. ಯಾರಾದ್ರೂ ಓದಿ. ದೀಪಕ್ ಎಲ್ಲೋ ಹೋದ್ರು, ಎಲ್ಲೋ ಗಾಯಪ್ ಆಗ್ಬಿಟ್ಟಿದ್ರು, ಓದ್ತಾನೆ ಇಲ್ಲ, ಪ್ರಕಟ ಆಗಿದಾರೆ ಅಂತ ಅನ್ಸುತ್ತೆ. ಯಾರಾದ್ರೂ ಓದಿ, ಬೇರೆದ್ ಯಾರಾದ್ರೂ. ಓದ್ತೀನಿ ಪ್ರಭು. ಹಾ. Arjuna is referred to as Dhananjaya in this verse because he helped his elder brother in fetching wealth when it was required by the king to make expenditures for different sacrifices. ಪ್ರಭು ನಂಗೆ ಅನ್ಸುತ್ತೆ ಇದ್ರ ಮೇಲೆ ಸ್ಟೋರಿ ಇದೆ ಅಂತ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪ್ರಭು, ನೀವೇ ಹೇಳ್ತೀರಾ? ಸ್ಟೋರಿ ಬೇಡ, ನೀನು ಅರ್ಥ ಅಷ್ಟೇ ಹೇಳು. ನಾನು ಸ್ಟೋರಿ ಜಗನ್ನಾಥ್ ಪ್ರಭು ಹೇಳ್ತಾರೆ. ಧನಂಜಯ ಯಾಕೆ ಅಂದ್ರೆ ಅವರು ಅವ್ರ ಎಲ್ಡರ್ ಬ್ರದರ್ಗೆ ವೆಲ್ತ್ ರಿಲೇಟೆಡ್ ವಿಷಯದಲ್ಲಿ ಹೆಲ್ಪ್ ಮಾಡಿರ್ತಾರೆ, ಅದು ಸಿಗಕ್ಕೆ, ಅದಕ್ಕೋಸ್ಕರ ಅಂತ ಅನ್ನಿಸ್ತು ಪ್ರಭು. ಕರೆಕ್ಟ್, ಅರ್ಥ ಕರೆಕ್ಟ್ ಆಗಿದೆ. ಜಗನ್ನಾಥ್ ಪ್ರಭು, ನಾವ್ ಇಷ್ಟೊತ್ತು ತಿಳ್ಕೊಂಡ್ವಿ ಭಗವಂತನಿಗೆ ಈಸ್ ಟ್ರಾನ್ಸೆಂಡೆಂಟಲ್. ಓಕೆ, ಅವರ ಒಂದು ಲೀಲೆಗಳು, ಅವರ ದೇಹ, ಅವರ ರೂಪ ಯಾವುದು ಡಿಫ್ರೆನ್ಸ್ ಇಲ್ಲ. ಅವರಿಗೆ ಈ ರೀತಿ ಬೇರೆ ಬೇರೆ ಹೆಸರುಗಳು ಇರುತ್ತೆ. ಭಗವಂತ ಭಕ್ತರು ಏನ್ ಮಾಡ್ತಾರೆ, ಅವ್ರನ್ನ ಬೇರೆ ಬೇರೆ ಹೆಸರುಗಳಿಂದ, ಅವರ ಲೀಲೆಗಳ ಒಂದು ಮುಖಾಂತರ ಅವ್ರನ್ನ ಕರೀತಾರೆ. ಇಲ್ಲಿ ನೋಡಿದ್ರೆ ಅವರ ಭಕ್ತರಿಗೂ ಸಹ ಬೇರೆ ಬೇರೆ ಹೆಸರುಗಳು ಕೊಡ್ತಾ ಇದಾರಲ್ಲ ಅಂತ. ಸೊ ಅದೇನೆ, ಯಾವಾಗ ನಾವು ಭಗವಂತನ ಒಂದು ಭಕ್ತರಾಗ್ತೀವಿ, ಒಂದು ಶುದ್ಧ ಭಕ್ತರಾಗ್ತೀವಿ, ಸುಮ್ಮನೆ ಹೊರಗಡೆಯಿಂದ ಟ್ರಾನ್ಸ್ಫಾರ್ಮ್ ಆಗೋದಲ್ಲ, ಒಳಗಡೆಯಿಂದ ಯಾವಾಗ ಅದು ಟ್ರಾನ್ಸ್ಫಾರ್ಮ್ ಆಗ್ತೀವಿ, ಶುದ್ಧ ಭಕ್ತರಾಗ್ತೀವಿ. ಸೊ ಭಗವಂತ ಯಾವಾಗ ನಮ್ಮ ಇಂದ್ರಿಯಗಳನ್ನ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಾರೆ, ಅವ್ರು ಯಾವಾಗ ನಡೆಸ್ತಾರೆ, ಸೊ ನಮ್ಮ ಹೃದಯದಲ್ಲಿ ಇರುವಂಥ ಪರಮಾತ್ಮ ಯಾವಾಗ ಕಂಪ್ಲೀಟಾಗಿ ನಮಗೆ ಮಾರ್ಗದರ್ಶನ ಮಾಡಿ ಅವ್ರ ಕಂಟ್ರೋಲ್ ತಗೊಂಡು ನಡೆಸ್ತಾರೆ, ಆವಾಗ ಏನಾಗುತ್ತೆ, ಇವನ್ ಇನ್ಕ್ಲೂಡಿಂಗ್ ನಮ್ಮ ಒಂದು ಇಂದ್ರಿಯಗಳು, ನಮ್ಮ ದೇಹ, ಇದೆಲ್ಲನೂ ಅಲೌಕಿಕ ಆಗುತ್ತೆ. ಆಗ ಅವನ ಭಕ್ತರಿಗೂ ಸಹ ಈ ರೀತಿ ಹೆಸರುಗಳು, ಬೇರೆ ಬೇರೆ ಹೆಸರುಗಳು ಅವ್ರು ಮಾಡುವಂಥ ಕಾರ್ಯದ ಮೇಲೆ ಬರುತ್ತೆ. ಸೊ ಇದು ಬರೀ
ಭಗವಂತನಿಗಷ್ಟೇ ಅಲ್ಲ ನೋಡಿ, ಇಲ್ಲಿ ಭಗವಂತನ ಭಕ್ತರಿಗೂ ಸಹ ಬೇರೆ ಬೇರೆ ಹೆಸರುಗಳಿಂದ ನಾವು ಇಲ್ಲಿ ಕರಿತಾ ಇದ್ದೀವಿ. ಸೊ ಅಷ್ಟೊಂದು ಒಂಥರ ಗ್ಲೋರಿಫಿಕೇಶನ್ ಇರುವಂಥ ಒಂದು ಇದು ಆಕ್ಟಿವಿಟಿ, ಒಂದು ಭಕ್ತಿ ಸೇವೆ ಮಾಡೋದು. ಇಲ್ಲಿ ಅರ್ಜುನನ ಏನಂತ ಕರಿತಾ ಇದ್ದಾರೆ? ಧನಂಜಯ. ಧನಂಜಯ ಅಂದ್ರೆ ಏನ್ ಹೇಳಿ? ಹಣ ಅಂದ್ರೆ ದನನ ಅವರು ಶೇಖರಣೆ ಮಾಡಿ ಬಂದು ಇವರು ತನ್ನ ಸಹೋದರ ಅಂದ್ರೆ ತನ್ನ ಅಣ್ಣನಾದಂಥ ಯುಧಿಷ್ಠಿರ ಮಹಾರಾಜ್ಗೆ ಯಾವಾಗ ಅವರು ಯಜ್ಞಗಳನ್ನ ಮಾಡ್ತಾ ಇರ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಅವರು ಒಂದು ರಾಜಸೂಯ ಯಜ್ಞ ಮಾಡಿದ್ರು. ಇಡೀ ಒಂದು ಭರತ ಖಂಡದಲ್ಲೇನೆ ಏನು ಇಲ್ಲದೆ ಇರಬೇಕಾದ್ರೆ ಅವರು ಏನ್ ಮಾಡಿದ್ರು? ರಾಜಸೂಯ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರು ಎಲ್ಲ ಪಾಂಡವರು. ಆಮೇಲೆ ಅದನ್ನ ಅತ್ಯಂತ ವೈಭವವಾಗಿ ಮಾಡ್ತಾರೆ. ಸೊ ಅದಕ್ಕೆ ಬೇಕಾದಂತ ಎಲ್ಲ ಒಂದು ಸಂಪತ್ತನ್ನ ಯಾರು ಮಾಡ್ತಾರೆ? ಅರ್ಜುನ ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಈ ಒಂದು ಸಂಪತ್ತನ್ನು ಶೇಖರಣೆ ಮಾಡ್ಕೊಂಡ್ಬಂದು ಈ ಒಂದು ಯಾಗನ ಮಾಡೋದಕ್ಕೆ ಏನೆಲ್ಲ ಒಂದು ಅವಶ್ಯಕತೆ ಇದೆ ಅವೆಲ್ಲ ಸಂಪತ್ತನ್ನ ಅವರು ಅರೇಂಜ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರನ್ನ ಏನಂತ ಕರಿತಾ ಇದ್ದಾರೆ? ಇಲ್ಲಿ ಧನಂಜಯ ಅಂತ ಕರಿತಾ ಇದ್ದಾರೆ. ಸೊ ಯಾವ ರೀತಿ ಆಕ್ಚುಲ್ ಏನಿದೆಯೋ ಫ್ಯಾಕ್ಟ್ ಅದರ ಮೇಲೆ ಭಗವಂತನಿಗೆ ಡಿಫ್ರೆಂಟ್ ಹೆಸರುಗಳು ಬರುತ್ತೋ ಅದೇ ರೀತಿ ಅವರ ಭಕ್ತರಿಗೂ ಸಹ ಅವರು ಮಾಡೋವಂಥ ಬೇರೆ ಬೇರೆ ಒಂದು ಕಾರ್ಯಗಳ ಮೇಲೆ ಬೇರೆ ಬೇರೆ ಒಂದು ಹೆಸರುಗಳು ಈ ರೀತಿ ಬರುತ್ತೆ ಅಂತ. ಸೊ ಅವ್ರನ್ನ ಸುಮ್ಮನೆ ಏನೋ ಒಂದು ಹೆಸರಿನಿಂದ ಅಲ್ಲಿ ಕರೆಯಲ್ಲ. ಅದೆಲ್ಲ ಏನಿದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅನ್ರಿಲೇಟೆಡ್ ಆಗಿ ಯಾವುದಕ್ಕೆ ಯಾವ್ದು ಸಂಬಂಧನೇ ಇರಲ್ಲ ಅಂತ ಒಂದು ಹೆಸರುಗಳು ಇಲ್ಲಿರುತ್ತೆ. ಆದರೆ ಭಗವಂತ ಮತ್ತು ಭಗವಂತನ ಭಕ್ತರು ಯಾವಾಗ ಬರುತ್ತೆ ಅದು ಎಲ್ಲಾನು ಇದೇ ರೀತಿ ಒಂದು ಅರ್ಥಗರ್ಭಿತವಾಗಿರುತ್ತೆ. ಸೊ ಅಲ್ಲಿ ಯಾವುದೋ ಒಂದು ಡಿಫ್ರೆನ್ಸ್ ಅನ್ನೋದು ಇರೋದಿಲ್ಲ. ಮತ್ತು ಗ್ಲೋರಿಫಿಕೇಶನ್ ಇರುತ್ತೆ. ಹೆಂಗೆ ಧನಂಜಯ ನೀವು ಹೇಳಿದಂಗೆ, ಸೊ ಭಗವಂತನ ನಾಮ ಹೆಂಗೆ ಗ್ಲೋರಿಫೈ ಆಗತ್ತೆ ಹಂಗೆ ಭಗವಂತನ ಭಕ್ತರದು ಹೆಸರನ್ನು ಗ್ಲೋರಿಫೈ ಆಗತ್ತೆ. ಸೊ ಇನ್ನು ತನಕನೂ ನಾವು ಧನಂಜಯನು ಹೇಳ್ತಾ ಇದೀವಿ, ಅರ್ಜುನನು ಹೇಳ್ತಾ ಇದೀವಿ, ಪ್ರಹ್ಲಾದು ಹೇಳ್ತಾ ಇದೀವಿ. ಅಂದ್ರೆ ಭಗವಂತನ ಹೆಸರು ಅಷ್ಟೇ ಅಲ್ಲ, ಭಗವಂತನ ಭಕ್ತರದು ಹೆಸರು ಗ್ಲೋರಿಫೈ ಇರುತ್ತೆ. ಸೊ ಅದು ಚಿರಕಾಳ ಇರುತ್ತೆ, ಚಿರದ ಕಾಲ ಇರುತ್ತೆ. ಆದ್ರೆ ನಮ್ಮೆಲ್ಲಾ ಹೆಸರು ಇವತ್ತಿದೆ, ಆದ್ರೆ 100 years ಮೇಲೆ ನೀವು ಹೇಳಿದ್ರಲ್ಲ, 1 ದಿವಸ 2 ದಿವಸ 3 ದಿವಸ 10 ದಿವಸ ಆದ್ಮೇಲೆ ಯಾರೋ ನಮ್ಗೆ ನೆನಪೇ ಇರೋದಿಲ್ಲ, ಯಾರಪ್ಪ ಇವನು ಅಂತ. ಅದೇ ತರ 13 ದಿವಸ. ಓಕೆ, ಜಾಸ್ತಿ ಹೇಳ್ಬಿಟ್ರಿ ನೀವು, 13 ದಿವಸ ಅಂತ ನಾನ್ ಕಡಿಮೆ ಹೇಳಿದೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ನಾವು ಹೋಗೋಣ. Prabhu Nanota. ಹಾ. Similarly, Bhima is known as Vrkodaraha because he could eat as voraciously as he could perform Hercules tasks such as killing the demon Hidimba. ಅಂದ್ರೆ ಭೀಮಾಗೆ ವೃಕೋದರ ಅಂತ ಕರೀತಾರೆ. ಯಾಕೆಂದ್ರೆ ಅವರು ಹೆಂಗೆ ಜಾಸ್ತಿ ತಿಂತಾರೋ ಅದೇ ತರ ಜಾಸ್ತಿ ಟಾಸ್ಕ್ ಮಾಡ್ತಿದ್ರು. ಲೈಕ್ ದೊಡ್ಡ ಡಿಮೆಂಡ್ಸ್ ನೆಲ್ಲ ಈಸಿಯಾಗಿ ಸಾಯಿಸ್ತಾ ಇದ್ರು. ಹಿಡಿಂಬಾನ ಸಾಯಿಸಿದ್ರು, ಅದಕ್ಕೆ ಅವ್ರಿಗೆ ವೃಕೋದರ ಅಂತ ಕರೀತಾರೆ. ಯಾವ ರೀತಿ ನನ್ನ ಭಕ್ತ ಅರ್ಜುನನಿಗೆ ಈ ರೀತಿ ಹೆಸರುಗಳಿದೆ, ಅದೇ ರೀತಿ ಮತ್ತೊಬ್ಬ ಭಕ್ತ ಭೀಮನ್ಗೂ ಸಹ ಅದೇ ರೀತಿನೇ ಬೇರೆ ಬೇರೆ ಹೆಸರುಗಳು ಇರೋದು. ಸೊ ನಾವು ಇಲ್ಲಿ ಏನಂತ ಕರಿತಾ ಇದ್ದಾರೆ ನೋಡಿ, ವೃಕೋದರ ಅಂತ ಕರಿತಾ ಇದ್ದಾರೆ. ಭೀಮಕರ್ಮ ವೃಕೋದರ ಅಲ್ಲ, ಆಕ್ಚುಲಿ ಹೆಸರು ಬಂದು ಭೀಮಕರ್ಮ ಅಲ್ಲ. ಇಲ್ಲಿ ಆಕ್ಚುಲಿ ಅವ್ರ ಹೆಸರು ಇರೋದು ವೃಕೋದರ ಅಂತ. ಎಂಥವ್ರವ್ರು ವೃಕೋದರ? ಭೀಮಕರ್ಮ ಅಂದ್ರೆ ಅರ್ಕಿಲಿಯನ್ ಟಾಸ್ಕ್ ನ ಮಾಡೋವಂಥವನು ಭೀಮಕರ್ಮ, ಅವನು ವೃಕೋದರ. ಯೂಶಲಿ ನಮ್ಮ ಒಂದು ಇದರಲ್ಲಿ ನಾವೇನ್ ಮಾಡ್ತೀವಿ, ಒಂದು ಭೌತಿಕ ಪ್ರಪಂಚದಲ್ಲಿ ಚೆನ್ನಾಗಿ ಹೊಟ್ಟೆ ಬಾಕೊಂತರ ತಿನ್ನೋದ್ರ ಕಡೆ ಗಮನ ಕೊಡ್ತೀವಿ, ಚೆನ್ನಾಗಿ ತಿನ್ನೋಣ ಅಂತ. ಭೀಮನ್ಗೂ ಸಹ ನಾವೇನಂತೀವಿ, ಹೊಟ್ಟೆ ಬಾಕ ಭೀಮ ಅಂತ ನಾವು ಕರಿತೀವಿ. ಆದ್ರೆ ಇಲ್ಲಿ ಪ್ರಭುಪಾದರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಅವ್ರು ಬರೀ ತಿನ್ನೋದಷ್ಟೇ ಅಲ್ಲ, ಹೊಟ್ಟೆ ಬಾಕ ಅಷ್ಟೇ ಅಲ್ಲ, ಅದೇ ರೀತಿ ಅರ್ಕುಲಿಯನ್ ಟಾಸ್ಕ್ನ ಅವರು ಮಾಡ್ತಾ ಇದ್ರು. ಅಂತ ಒಂದು ಸಾಹಸಮಯವಾದಂತ ಒಂದು ಕೆಲಸಗಳನ್ನು ಸಹ ಅವ್ರು ಮಾಡ್ತಾ ಇದ್ರು. ಚೆನ್ನಾಗಿ ತಿಂದ್ಬಿಟ್ಟು ಅವ್ರು ನಿದ್ದೆ ಮಾಡ್ತಾ ಇರ್ಲಿಲ್ಲ. ಸೊ ಅವರು ಅಂತ ಒಂದು ಪರಾಕ್ರಮನ ಒಂದು ಯಾರ ಕೈಲೂ ಮಾಡಕ್ಕಾಗದೇ ಇರೋಂಥ ಕೆಲಸನೂ ಸಹ ಅವ್ರು ಮಾಡ್ತಾ ಇದ್ರು. ಸೊ ನಾವು ಬರೀ ಈ ರೀತಿ ಯಾವುದೋ ಒಂದನ್ನ ಫಾಲೋ ಮಾಡ್ಬಿಟ್ಟು ಅವ್ರಿಗೆ ಇದು ಹೇಳೋದಲ್ಲ. ಅವ್ರು ಯಾವ ರೀತಿ ಒಂದು ಯಾರ ಕೈಲಿ ತಿನ್ನಕ್ಕಾಗಲ್ಲ ಅಂತ ಅಷ್ಟು ತಿಂತಾ ಇದ್ರು, ಅದೇ ರೀತಿ ಯಾರ ಕೈಲಿ ಕೆಲಸ ಮಾಡಕ್ಕಾಗಲ್ಲ ಅಂತ ಒಂದು ಆಗದೆ ಇರೋಂಥ ಕೆಲಸನೂ ಸಹ ಅವರು ಮಾಡ್ತಾ ಇದ್ರು. ಅದಕ್ಕೊಂದು ಎಕ್ಸಾಂಪಲ್ ಏನು, ದೊಡ್ಡ ರಾಕ್ಷಸನಾದಂಥ ಹಿಡಿಂಬನೇ ಅವರು ಕೊಂದಾಕ್ತಾರೆ.
ಕಡೆಗೆ ಅದಕ್ಕೆ ಅವರು ಇದಾಗ್ಬಿಟ್ಟು ಅವರ ಸಹೋದರಿನೇ ಅವ್ರನ್ನ ಮದುವೆ ಆಗ್ತಾರೆ. ಸೊ ಅದರಿಂದ ಅವ್ರಿಗೆ ಬರೋಂಥ ಮಗ ಹೆಂಗಿರ್ತಾನೆ, ಘಟೋತ್ಕಚ. ಅವ್ನು ಬಂದಾಗ ಇಡೀ ಒಂದು ಅರ್ಧ ಕೌರವ ಸೈನ್ಯನೇ ಅವನು ಸಾಯಿಸ್ಬಿಟ್ಟು ಹೋಗ್ಬಿಡ್ತಾನೆ. ಅಂತ ಒಂದು ಪರ್ಸನಾಲಿಟಿ ಅವರು, ಇವರ ಮಗ ಅದು. ಸೊ ಆ ರೀತಿ ಅವರು ಬರೀ ತಿನ್ನೋದಷ್ಟೇ ಅಲ್ಲ, ಅವ್ರು ಮಾಡೋವಂಥ ಕೆಲಸನೂ ಸಹ ಆ ರೀತಿ ಅದ್ಭುತವಾಗಿರುತ್ತೆ. ಸೊ ಈ ರೀತಿ ಎಲ್ಲನೂ ಒಂಥರ ಮ್ಯಾಚಿಂಗ್ ಆಗುತ್ತೆ. ಇಲ್ಲಿ ಯಾವುದನ್ನು ಡಿಫ್ರೆನ್ಸ್ ಅನ್ನೋದು ಇರಲ್ಲ. ಅದು ಭಗವಂತ ಆಗಿರಲಿ, ಭಗವಂತನ ಭಕ್ತರಾಗಿರ್ಲಿ. ನನಗೆ ಒಂದ್ ನೆನಪು ಬಂತು. ವೃಕೋದರ ವೃಕೋದರ ಅಂದ್ರೆ ಆಕ್ಚುಲಿ ಅವ್ರದ್ದು ಅಗ್ನಿ ಹೆಂಗಿತ್ತಂದ್ರೆ, ವೃಕೋದರ ಅಂದ್ರೆ ನಮ್ಮ ಜಠರ ಅಗ್ನಿ ಇರುತ್ತೆ, ಎಲ್ಲಾರ್ದು ಜಠರ ಅಗ್ನಿ ಇರುತ್ತೆ. ಅದು ಜಠರ ಅಗ್ನಿ ಹೆಂಗಿರುತ್ತೆ, ಸ್ವಲ್ಪ ಅಗ್ನಿ ಹಿಂಗೆ ಉರಿತಾ ಇರುತ್ತೆ, ಯಾವತ್ತು ನಮ್ಮ ಹೊಟ್ಟೆನಲ್ಲಿ ಅಗ್ನಿ ಇರುತ್ತೆ. ಸೊ ಅದರಿಂದನೇ ನಮ್ದು ಡೈಜೆಷನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಆದ್ರೆ ಭೀಮಂದು ಎಷ್ಟು ಜಠರಾಗ್ನಿ ಇತ್ತಂದ್ರೆ ಅವ್ರು ಹಾಕಿದ್ರೆ ಸಾಕು ಅದು ಡೈಜೆಷನ್ ಆಗ್ಬಿಡ್ತಾ ಇತ್ತು. ಸೊ ಅಷ್ಟು ಶಬ್ದ ಇದು ವೃಕೋದರ. ವೃಕ ಅಂದ್ರೆ ಬಹಳ ಭೀಷ್ಮವಾದ ಅವ್ರದ್ದು ಅಗ್ನಿ ಇತ್ತು. ಅಂದ್ರೆ ಅದು ಅದಕ್ಕೆ ಹೇಳ್ತಾ ಇದ್ರಲ್ಲ, ಸೊ ಪಾಂಡವ್ರಿಗೆ ಒಂದ್ ಪಾರ್ಟ್ ಅಂದ್ರೆ ಭೀಮನ್ಗೆ ಒಂದ್ ಪಾರ್ಟ್ ಇತ್ತು. ಸೊ ಪಾಂಡವರಿಗೆ ಒಂದ್ ಪಾರ್ಟ್, ಎಲ್ಲ 4 ಪಾಂಡವರಿಗೆ ಒಂದ್ ಪಾರ್ಟ್, ಭೀಮರಿಗೆ ಒಂದ್ ಇತ್ತು. ಅದೇ ಎಲ್ಲಾರು ಇತರನಲ್ಲಿ ಎಲ್ಲಾರು ಒಂದ್ಸಲ ತಿಂತಾ ಇದ್ದಂದ್ರೆ ಆಹಾರ, ಅದೇ ಭೀಮ ಒಂದೇ ಸಲ. ಆಮೇಲೆ ಭೀಮನು ವೇಟ್ ಮಾಡ್ತಾ ಇದ್ದಂತೆ, ಯಾರಾದ್ರೂ ಯಾರಾದ್ರೂ ಬಿಡ್ತಾರ ಅಂತ, ಇವ್ರಿಗೆ ಏನಾದ್ರು ಬ್ಯಾಡ್ ಆಗತ್ತಾ ಅಂತ. ಅವ್ರದಂದ್ರೆ ಅವ್ರದ್ದು ಅಗ್ನಿ ಅವ್ರು ನಾನ್ ಸ್ಟಾಪೇಬಲ್ ಅಗ್ನಿ ಇತ್ತು. ಸೊ ಅದಕ್ಕೆ ಆಕ್ಚುಲಿ ನೀವು ಅಜ್ಞಾತವಾಸನಲ್ಲಿ ಯಾವಾಗ ನೋಡ್ತಿರಲ್ಲ, ಯಾರ್ದು ಇತರನಲ್ಲಿ ಹೋಗ್ತಾರ ಅವರು, ಯಾರ್ದು ರಾಜನಾಗಿ ಅವ್ರ ಅಜ್ಞಾತವಾಸನ ಇದ್ ಮಾಡ್ತಾರ. ಯಾರು? ವಿರಾಟ್ ರಾಜನಲ್ಲಿ ಇತರನಲ್ಲಿ ಹೋಗ್ತಾರೋ. ಸೊ ಅಲ್ಲೇ ಭೀಮರು ಸಿಲೆಕ್ಟ್ ಮಾಡ್ತಾರೋ ನಾನು ಯಾವ್ದು ಆಪ್ಷನ್ ಅಂತ. ಸೊ ಭೀಮರು ಚಾಯ್ಸ್ ಮಾಡ್ತಾರೋ ನಾನು ಕುಕಿಂಗ್ ಮಾಡ್ತೀನಿ ಅಂತ. ಸೊ ಭೀಮರು ಚಾಯ್ಸ್ ಮಾಡ್ತಾರೆ, ಯಾಕಂದ್ರೆ ವಿ ಕ್ಯಾನ್ ಕುಕ್, ವಿ ಕ್ಯಾನ್ ಈಟ್ ಅಂತ. ಸೊ ಅಂದ್ರೆ ನಾನು ಕುಕ್ ಎಷ್ಟಾದ್ರೂ ಮಾಡ್ಬೋದು, ನಾನು ಎಷ್ಟಾದ್ರೂ ಪ್ರಸಾದ ಸ್ವೀಕರಣೆ ಮಾಡ್ಬೋದು ಅಂತ. ಸೊ ದ್ಯಾಟ್ ಈಸ್ ಅವ್ರದ್ದು ಹೊಟ್ಟೆ. ಸೊ ಅದಕ್ಕೆ ಕಂಪೇರ್ ಮಾಡಕ್ ಆಗೋದಿಲ್ಲ. ನಾವು ಹೇಳ್ಬೋದು, ಪ್ರಭು ನಮ್ದು ಹೊಟ್ಟೆ ಭೀಮಂತರ ಇದೆ. ನಮ್ದೆಲ್ಲ ಭೀಮಂತರ ಹೊಟ್ಟೆನೇ ಇಲ್ಲ. ನಮ್ಮ ಎರಡು ತುತ್ತು ಜಾಸ್ತಿ ಆಗ್ಬಿಟ್ರೆ 4 ದಿವಸ ನಾವು ಇಂಡೈಜೆಷನ್ ಹಾಕಿ ಡಾಕ್ಟರ್ ಕಡೆ ಹೋಗ್ಬೇಕು. ಸೊ ಆ ತರ ವೃಕೋದರ ಅಲ್ಲ, ಅವ್ರದ್ದು ಅಗ್ನಿನೇ ಶಾಂತವಾಗ್ತಾ ಇದ್ದಿಲ್ಲ, ಅಷ್ಟು ಅವ್ರದ್ದು ಅಗ್ನಿ ಇತ್ತು. ಸೊ ಇನ್ನೊಂದು ಟಾಸ್ಕ್ ಜಗನ್ನಾಥ್ ಪ್ರಭು ಹೇಳಿದಂಗೆ, ನಾವು ಭೀಮರ ಬಗ್ಗೆ ಹಂಗೆ ವಿಚಾರ ಮಾಡ್ಬಾರ್ದು. ಅವ್ರ ಟಾಸ್ಕ್ನು ಆ ತರ ಮಾಡ್ತಾ ಇದ್ರು. ಭೀಮನ್ಗಳು ಟಾಸ್ಕ್ ಅಂದ್ರೆ ಮಹಾಭಾರತದಲ್ಲಿ ನೀವು ಡಿಸ್ಕ್ರಿಮಿನೇಷನ್ ತಗೋಬಹುದು. ಭೀಮ ಭೀಮ ಯುದ್ಧ ಮಾಡ್ತಾ ಇದ್ದಾನಂದ್ರೆ ಹೆಂಗೆ ಗೊತ್ತಾಗ್ತಾ ಇತ್ತು ಗೊತ್ತಾ? ಸೊ ಭೀಮ ಯುದ್ಧನಲ್ಲಿ ಹೋಗ್ತಾ ಇದ್ದಾನಲ್ಲ, ಅಲ್ಲೇ ಆನೆಗಳು ಹಿಂಗೆ ದಬಾ ಬೀಳ್ತಾ ಇದ್ರಂತೆ ಹಿಂಗೆ. ಅಂದ್ರೆ ಅದು ನಾವು ನಾವು ಪುಷ್ಪ ಹೆಂಗೆ ನಾವು ಹಾಕ್ತಿವಲ್ಲ ಕೆಳಗೆ, ಪುಷ್ಪ ಆಗಿದೆ ಅಂದ್ರೆ ಇಲ್ಲಿಂದ ಮಿನಿಸ್ಟರ್ ಬರ್ತಾ ಇದ್ದಾನಂತ ಗೊತ್ತಾಗತ್ತೆ. ಅದೇ ತರ ಭೀಮ ಎಲ್ಲಿಂದ ಹೋಗಿದಾನಂದ್ರೆ 1000 ಆನೆಗಳು ಅಲ್ಲೇ ಬಿದ್ದಿದಾರಂದ್ರೆ ಅದೇ ರೂಟ್ ಭೀಮ ಹೋಗಿದಂತ ರೂಟ. ಅಂದ್ರೆ ಅವ್ರು ಒಂದೊಂದ್ ಕೈನಲ್ಲಿ 2 ಆನೆಗಳನ್ನು ಎತ್ತಿ ಅಲ್ಲೇ ಮಾಡ್ತಾ ಇದ್ರು, ಅವ್ರಿಗೆ ಸಾಯಿಸ್ತಾ ಇದ್ರು, ಅಷ್ಟು ಬಲ ಇತ್ತು ಅವ್ರಿಗೆ. ಸೊ ವೃಕೋದರ ಅಂದ್ರೆ ಅಷ್ಟೇ ಕೆಲ್ಸನೂ ಅವ್ರದ್ದು, ಭೀಮ ಕರ್ಮ ಇತ್ತು ಅವ್ರದ್ದು. ಸೊ ಜಗನ್ನಾಥ್ ಪ್ರಭು ಹೇಳಿದಂಗೆ, ನಾವು ಎಷ್ಟು ಆಹಾರ, ಆಯುರ್ವೇದ ಪ್ರಕಾರ ನಾವ್ ಎಷ್ಟು ತಿಂತೀವಿ ಅದಕ್ಕಿಂತ ಡಬಲ್ ಕಾರ್ಯ ಮಾಡ್ಬೇಕು ನಾವು. ಆಯುರ್ವೇದ ಪ್ರಕಾರ ನಾವು ಹೇಳ್ತಾರೋ, ನಾವು ಯಾವತ್ತೂ ವಿಚಾರ ಮಾಡ್ತೀವಿ, ಪ್ರಭುಜಿ ನನ್ಗೆ ಊಟ ಸಿಗ್ತಾ ಇಲ್ಲ, ಆಹಾರ ಚೆನ್ನಾಗಿ ತಿನ್ಬೇಕು. ನೀವು ಚೆನ್ನಾಗಿ ತಿಂದು ಕಂಪ್ಯೂಟರ್ ನಲ್ಲಿ ಕಟ ಬಡ್ಕೊಂಡು ಕುಂತ್ಬಿಟ್ರೆ ಅದು ಏನಾಗತ್ತೆ, ಅದು ಇಲ್ಲಿ ಏನು ಬೆಳೆಯುತ್ತೆ, ಇಲ್ಲಿ ಒಂದು ದಪ್ಪ ಆನೆ ಇನ್ನೊಂದು ಬೆಳೆಯುತ್ತೆ. ಸೊ ಅದು ಆಗೋದಿಲ್ಲ. ನಿಮ್ಗೆ ನಾವೇನ್ ನಮ್ಮ ತಕ್ಕಂಗೆ ಆಹಾರ ತಗೋಬೇಕು. ನಮ್ಮ ಶರೀರಿಗೆ ಎಷ್ಟು ಬೇಕು ನಾವು ಡೈಜೆಸ್ಟ್ ಮಾಡ್ತೀವಿ ಅಲ್ಲೋ ಅಷ್ಟೇ ಆಹಾರ ತಗೋಬೇಕು. ನಾವು ಅಷ್ಟು ನಾವು ಕೆಲಸ ಮಾಡ್ತಾ ಇದೀವಿ, ಅಷ್ಟು ಆಹಾರ ತಗೋಬಹುದು, ಡೈಜೆಸ್ಟ್ ಆಗ್ಬೇಕು. ಆಯುರ್ವೇದ ಪ್ರಕಾರ ಹೇಳ್ತಾರೋ, ನಮ್ಮ ಹೊಟ್ಟೆನಲ್ಲಿ ಅಗ್ನಿ ಪ್ರಜ್ವಲಿತ ಆಗ್ಬೇಕು. ನಾನು ಯಾರಿಗೆ ಕೇಳಿದೆ, ಪ್ರಭು ನಮ್ ಯಂಗ್ ಜನರೇಷನ್ಗೆ ಕೇಳಿದೆ ನಾನು, ನಿಮ್ಗೆ ಹೊಟ್ಟೆನಲ್ಲಿ ಅಗ್ನಿ ಬರುತ್ತಾ ಅಂತ.
ಅಗ್ನಿ ಅಂದ್ರೆ ಏನಂತ ಕೇಳ್ತಾ ಇದ್ರು ನನಗೆ. ಅವ್ರಿಗೆ ಹೊಟ್ಟೆನಲ್ಲಿ ಹಸಿವೆ ಗೊತ್ತಾಗೋದಿಲ್ಲ ಅವ್ರಿಗೆ, ಹಸಿವಂತ ಗೊತ್ತೇ ಇಲ್ಲ ಅವ್ರಿಗೆ, ಹಸಿವಂತ ಅಗ್ನಿ ಉರಿಯತ್ತೆ ಅದು ಗೊತ್ತೇ ಇಲ್ಲ ಅವ್ರಿಗೆ. ಸೊ ದೇ ಲಾಸ್ ದ ಸೆನ್ಸ್ ಆಫ್. ಸೊ ನಾವು ಹಂಗಾಗಿರ್ಬೋದು, ಹೇಗಂದ್ರೆ ಹಾಕ್ತಾನೆ ಇರ್ತಾರಲ್ಲ 24 hours ಹಿಂಗೆ ಗಚ ಗಚ ಮಚ ಮಚ ತಿಂತಾನೆ ಇರ್ತಾರ. ಸೊ ಅದು ಅಗ್ನಿ ಹೆಂಗೆ ಎಲ್ಲೇ ಗೊತ್ತಾಗತ್ತೆ. ಸೊ ಹಂಗಲ್ಲ. ಭಗವದ್ಗೀತೆ ಪ್ರಕಾರ ಭಗವದ್ಗೀತೆ ಪ್ರಕಾರ ನಾವು ವಿಚಾರ ಮಾಡ್ಬೇಕಂದ್ರೆ ಆಹಾರ ನಿಯಮಿತವಾಗಿರ್ಬೇಕು, ಮಧ್ಯಮಿಕವಾಗಿರ್ಬೇಕು. ಅಂದ್ರೆ ನಾವು ನಮ್ಮ ಶರೀರ ಪ್ರಕಾರ, ನಮ್ಮ ಯೋಗ್ಯತೆ ಪ್ರಕಾರ ನಾವು ಯಾವ ಆಹಾರ ತಗೋಬೇಕು ನಾವು ಸಿಲೆಕ್ಟ್ ಮಾಡಿ ಟೈಮ್ ನಲ್ಲಿ ತಿನ್ಬೇಕು. ಭಗವದ್ಗೀತೆನಲ್ಲಿ ಮುಂದೆ ಬರುತ್ತೆ. ಮುಂದಿನ ಅಧ್ಯಾಯದಲ್ಲಿ ನಾವೆಲ್ಲ ಕರಿತೀವಿ. ಭಗವಂತ ಅದನ್ನು ಹೇಳ್ಕೊಡ್ತಾನೆ ನೋಡಿ, ಎಷ್ಟು ಹೇಳ್ಬೇಕು ನಮ್ಗೆ, ಯಾವ ತಿನ್ಬೇಕು, ಹೆಂಗ್ ತಿನ್ಬೇಕು ಅದನ್ನು ಹೇಳ್ಕೊಡ್ತಾ ಇದ್ದಾನ ಭಗವಂತ. ಈ ಜೀವನದಲ್ಲಿನೂ ಸುಖವಾಗಿ ಹೆಂಗಿರ್ಬೇಕು ಅದನ್ನು ಭಗವಂತ ಹೇಳ್ಕೊಡ್ತಾ ಇದ್ದಾನ. ಸೊ ದಿಸ್ ಇಸ್ ಟಾಪ್ ಮೋಸ್ಟ್ ಜ್ಞಾನ ಅಲ್ಲ. ಸೊ ಭಗವಂತ ಹೇಳ್ತಾ ಇಲ್ಲ ನಡಿಯೋ ಇದೆಲ್ಲ ಬಿಟ್ಟು ನಡಿ, ಭಗವಂತನ ಧಾಮಿಗೆ ಇಲ್ಲೇ ಯಾಕೆ ಕುಂದಿರ್ತಿ ಅಂತ ಅದೇ ಹೇಳ್ತಾ ಇಲ್ಲ ಭಗವಂತ. ಭಗವಂತ ಹೇಳ್ತಾನೆ ಇಲ್ಲಿ ಇದೆಯಲ್ಲ, ಇಲ್ಲೇನು ಸುಖವಾಗಿರ್ಬೋದು ನೀನು, ನಾನು ಹೇಳಿದಂಗೆ ನಡಿ ಅಂತ. ಸೊ ಭಗವಂತ ಹೇಳ್ತಾನೋ ಆಹಾರ ಹೆಂಗಿರ್ಬೇಕು, ನಿಯಮಿತವಾಗಿ ಇರ್ಬೇಕು, ಮತ್ತು ಟೈಮ್ ಇರ್ಬೇಕು, ಮತ್ತು ನಮ್ಮ ಅಗ್ನಿ ಪ್ರಕಾರ ನಾವು ಹಾಕ್ಬೇಕು. ಯಾರ್ಯಾರು ಹೇಳ್ತಾರೆ ನಮ್ಗೆ ಅಗ್ನಿನೇ ಇಲ್ಲ ಅಂತ. ಸೊ ಅಗ್ನಿ ಇಲ್ಲ ಅಂದ್ರೆ ಫಸ್ಟ್ ನಿಯಮ ಫಾಲೋ ಮಾಡ್ಬೇಕು. ಟೈಮ್ ಟು ಟೈಮ್ ತಿನ್ಬೇಕು. ನಾವು ಯಾವತ್ತಾದ್ರೂ ತಿಂದ್ರೆ ಯಾವತ್ತಾದ್ರೂ ಎದ್ದು ಯಾವತ್ತಾದ್ರೂ ಇದ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಸೊ ಟೈಮ್ ಟು ಟೈಮ್ ತಿನ್ಬೇಕು, ಟೈಮ್ ಟು ಟೈಮ್ ಮಲಗ್ಬೇಕು, ಟೈಮ್ ಟು ಟೈಮ್ ನಮ್ಮ ಕಾರ್ಯನೂ ಮಾಡ್ಬೇಕು. ಅವಾಗ ನಮ್ಗೆ ಅಗ್ನಿ ಗೊತ್ತಾಗುತ್ತೆ ನಮ್ ಹೊಟ್ಟೆನಲ್ಲಿ ಇದೆ ಇಲ್ಲೋ ಅಂತ. ಅವಾಗ ನಾವು ಸ್ವಲ್ಪ ಸರಿಯಾಗಿ ವರ್ಕ್ ಮಾಡ್ಬೋದು. ಸೊ ನಾವು ಅದೇ ತರ ವಿಚಾರ ಮಾಡ್ಬೇಕು. ಆಹಾರ ನಾವ್ ಈಗ ತಿಂತಾ ಇರುವಂತ ಆಹಾರಗಳನ್ನು ನಾವು ಏನ್ ಮಾಡ್ತೀವಿ, ಜಸ್ಟ್ ಎಲ್ಲ ಪಿಜ್ಜಾ ಪಾಸ್ತಾ ಇವೆಲ್ಲ ತಿಂತೀವಿ. ಆದ್ರೆ ವಿಚಾರ ಮಾಡ್ಬೇಕು, ನಾವು ಡೈಜೆಸ್ಟ್ ಮಾಡೋದು ಇದೆಯಾ ನಮ್ ಕಡೆ? ನಾವ್ ಅಷ್ಟು ಪಿಜ್ಜಾ ಪಾಸ್ತಾ ಇಲ್ಲ ತಿನ್ಬಿಡ್ತೀವಿ. ಆಯ್ತು ನೀವು ತಿನ್ರಿ, ಆಮೇಲೆ ಹೋಗಿ ಹೊಲನಲ್ಲಿ ಕೆಲಸ ಮಾಡೋದೆಲ್ಲ ಪಿಜ್ಜಾ ತಿನ್ನಿ ಎಲ್ಲ ಡೈಜೆಸ್ಟ್ ಮಾಡ್ಕೊಂಡು ಆಮೇಲೆ ಬರ್ರಿ. ಇನ್ನೊಂದು ಡೈಜೆಸ್ಟ್, ನೀವು ಪೂರ್ತಿ ಡೈಜೆಸ್ಟ್ ಆಗ್ಬೇಕು, ಯಾವ್ದು ಆಹಾರವನ್ನು ಡೈಜೆಸ್ಟ್ ಆಗ್ಬೇಕು. ಸೊ ನೀವು ಪ್ರಭು ಇವೆಲ್ಲ ಆಯುರ್ವೇದಿಕ್ ಕ್ಲಾಸ್ ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಾ ಅಂತ. ಯಾಕಂದ್ರೆ ನೀವು ನಿಮ್ದು ಹೆಲ್ತ್ ಸರಿಯಾಗಿಲ್ಲ ಅಂದ್ರೆ ಭಕ್ತಿ ನೀವು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಕೃಷ್ಣನೇ ಅದೇ ಹೇಳ್ತಾನು, ಶರೀರ ಸರಿಯಾಗಿ ಇಟ್ಕೋಬೇಕು, ಅವಾಗ ನಾವು ಭಕ್ತಿನೂ ಮಾಡಕ್ ಸಾಧ್ಯ. ಸೊ ಶರೀರ ಹೆಂಗ್ ಇಟ್ಕೋಬೇಕು ಅದನ್ನು ಕೃಷ್ಣ ಹೇಳ್ತಾನು. ಸೊ ಕರ್ಮ ಹೆಂಗ್ ಮಾಡ್ಬೇಕು ಅದೆಲ್ಲ ಡೀಟೇಲ್ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಆಹಾರವನ್ನು ಸರಿಯಾಗಿ ಇಟ್ಕೋಬೇಕು. ವಿಚಾರ ಮಾಡ್ಬಾರ್ದು ತಿನ್ನೋ ಸಲುವಾಗಿ ನಾವು ಹುಟ್ಟಿದೀವಿ ಅಂತ, ಅದನ್ನು ವಿಚಾರ ಮಾಡ್ಬಾರ್ದು. ಸೊ ಅದು ಒಂದು ಕನ್ಸೆಪ್ಷನ್. ತಿನ್ನೋ ಸಲುವಾಗಿ ನೀವು ಹುಟ್ಟಿಲ್ಲ. ಇಲ್ಲಾಂದ್ರೆ ಸ್ವಲ್ಪ ದಿವಸನಲ್ಲಿ ನಾವು ಪಡೆದಿದಂತ 100 years ಅನ್ನು ನಾವೇನ್ ಮಾಡ್ತೀವಿ, ಅದನ್ನು 50 years ಮಾಡ್ಬಿಡ್ತೀವಿ. ಆಕ್ಚುಲಿ ಒಂದು ರಿಸರ್ಚ್ ಬಂದಿದೆ ಅಂತೆ, ಯಾರು ಏನಂತ ಕಡಿಮೆ ಆಹಾರದಿಂದ ಸಾಯೋದು ಬಹಳ ಕಡಿಮೆ ಅಂತೆ. ಜಾಸ್ತಿ ತಿಂದೇ ಸತ್ತಿದವರು ಜಾಸ್ತಿ ಇದಾರಂತೆ. ಅವ್ರು ರಿಸರ್ಚ್ ಮಾಡಿ ಕಳಿಸಿದಾರ. ಜಾಸ್ತಿ ತಿನ್ನೋರೇ ಜಾಸ್ತಿ ಸಾಯ್ತಾರಂತ. ಕಡಿಮೆ ತಿಂದು ಸಾಯೋರು ಬಹಳ ಕಡಿಮೆ, ಪೂರ್ ಆಗಿದ್ದು ಸತ್ತಿದ್ದು ಬಹಳ ಕಡಿಮೆ ಅಂತೆ. ಆದ್ರೆ ಜಾಸ್ತಿ ತಿಂದು ಸಾಯೋರು ಜಾಸ್ತಿ ಆಗಿದ್ ಬಿಟ್ಟಿದಾರ ಅಂತ. ಸೊ ನಾವೇನ್ ವಿಚಾರ ಮಾಡ್ತೀವಿ, ನಾವು ಭೀಮಾ ಇದೇವಂತ ವಿಚಾರ ಮಾಡ್ತೀವಿ. ನಾವು ಚೆನ್ನಾಗಿ ಹಾಕ್ತಿವಿ. ಆಮೇಲೆ ಹೊಟ್ಟೆ ಹೇಳತ್ತೆ ನೀನು ಭೀಮಾ ಅಲ್ಲ, ನೀನ್ ನಾರ್ಮಲ್ ಪರ್ಸನ್ ಅಂತ. ಅವಾಗ ಒಂದು ರೋಗ ಕೊಡುತ್ತೆ ನಮ್ಗೆ. ಸೊ ಅದಕ್ಕೆ ನಾವು ಎಲ್ಲ ಈ ತರ ನಾವು ಆಹಾರವನ್ನು ಇಟ್ಕೋಬೇಕು, ಭಕ್ತಿ ಜೀವನವನ್ನು ಸರಿಯಾಗಿ ಮಾಡ್ಕೊಳ್ಳೋಕೆ, ಮತ್ತು ನಮ್ಮ ಜೀವನ ಸರಿಯಾಗಿ ನಡೆಸ್ಬೇಕು. ಸೊ ಓಕೆ. ಸೊ ಮುಂದಿನ ಪಾಯಿಂಟ್ ನಲ್ಲಿ, ಲಾಸ್ಟ್ ಪಾಯಿಂಟ್ ನಲ್ಲಿ ನಾವು ಹೋಗೋಣ. ಯಾರು ಓದ್ತೀರಾ? ಎಲ್ಲರೂ ಎಲ್ಲ ಹೋದ್ರು? ಓದ್ಲಾ ಪ್ರಭು? So the particular types of conch shell blown by the different personalities on the sides of Pandavas, beginning with the lords, were all very encouraging to the fighting soldiers. On the other side, there were no such credit, nor the presence of Lord Krishna, the supreme director, nor that of the goddesses of fortune. ಪಾಂಡವಾಸ್, ಕೃಷ್ಣ ಇಂದ ಸ್ಟಾರ್ಟ್ ಮಾಡಿ ಪಾಂಡವಾಸ್ ಕಡೆಯವರು ಒಬ್ಬೊಬ್ರು ಒಂದೊಂದ್ ತರ ಬೇರೆ ಬೇರೆ ತರ ಟೈಪ್ ಆಗಿರೋ ಕಾನ್ಶೆಲ್ ನ ಊದ್ತಾರೆ. ಆ ಒಂದು ಕಾನ್ಶೆಲ್ ಊದಿರೋದು ಇಂಡಿಕೇಶನ್ ಅವ್ರ
ಪಾಂಡವಾಸ್ ಅಲ್ಲಿರೋ ಟೀಮ್ ಸೋಲ್ಜರ್ಸ್ಗೆ ಪಾಸಿಟಿವ್ ಆಗಿ ಎನ್ಕರೇಜ್ಮೆಂಟ್ ಸಿಗ್ತಾ ಇರುತ್ತೆ. ಈ ಕಡೆ ಕೌರವಾಸ್ ಕಡೆ ಆತರ ಯಾವ್ದು ಕ್ರೆಡಿಟ್ಸ್ ಇರಲ್ಲ, ಅವ್ರ ಕಡೆ ಕೃಷ್ಣನೂ ಇರಲ್ಲ, ಅವರೇ ಸುಪ್ರೀಂ ಡೈರೆಕ್ಟರ್ ಅಲ್ವಾ, ಅವರು ಇರಲ್ಲ. ಅವ್ರು ಇಲ್ಲ ಅಂದ್ರೆ ಗಾಡೆಸಸ್ ಆಫ್ ಫಾರ್ಚೂನ್ ಲಕ್ಷ್ಮೀ ದೇವಿ ಕೂಡ ಆ ಸೈಡ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಆಕ್ಚುಲಿ ಈ ಒಂದು ಪಾಯಿಂಟ್ ಆಕ್ಚುಲಿ ನಾವಿನ್ನ ಮುಂದಿನ ಶ್ಲೋಕದಲ್ಲಿ ಇನ್ನು ಹೆಚ್ಚಾಗಿ ಇನ್ನು ಚೆನ್ನಾಗಿ ತಿಳ್ಕೊಬೋದು. ಇದನ್ನ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪಾಂಡವರು ಮತ್ತು ಕೃಷ್ಣ ಊದಿದಂಥ ಒಂದು ಶಂಖದಿಂದ ಅವರ ಒಂದು ಸೈನಿಕರಿಗೆ ಯಾವ ರೀತಿ ಉತ್ಸಾಹ ಬಂತು. ಅದೇ ಒಂದು ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಕೌರವರು, ಅವರಿಗೆ ಅಂತ ಒಂದು ಭಾಗ್ಯನೇ ಇರಲಿಲ್ಲ. ಅವ್ರಿಗೆ ಆ್ಯಕ್ಚುಲಿ ಶಾಕ್ ಆಗುತ್ತೆ. ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ. ಯಾಕೆ ಆ ರೀತಿ ಎಫೆಕ್ಟ್ ಆಗಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಕೊಡ್ತಾ ಇದ್ದಾರೆ. ಏನಕ್ಕೆ ಹೇಳಿ ಅಂತ ಒಂದು ಎಫೆಕ್ಟು ಅವ್ರ ಹತ್ರ ಏನಕ್ಕೆ ಇರಲಿಲ್ಲ. ಇಲ್ಲಿ ಸ್ವತಃ ದೇವೋತ್ತಮ ಪರಮಪುರುಷನಾದ ಕೃಷ್ಣ ಇವ್ರ ಕಡೆ ಇದ್ದಾನೆ. ಆಮೇಲೆ ಭಾಗ್ಯ ದೇವತೆಯಾದಂಥ ಲಕ್ಷ್ಮೀ ದೇವಿ ಅಂತ ಪತಿನೇ ಇಲ್ಲಿ ಇದ್ದಾರೆ. ಆಮೇಲೆ ಸುಪ್ರೀಂ ಕಂಟ್ರೋಲರ್ ಅವರು, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋವಂಥವ್ರು. ಸೊ ಅಂಥವರು ಇಲ್ಲಿದ್ದಾರೆ. ಅಂಥ ಒಂದು ಭಾಗ್ಯ ಅದಿಲ್ಲ. ಸೊ ಅದಕ್ಕೇನೆ ನಮ್ಮ ದಾಸರು ಹೇಳ್ತಾರೆ, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಅಂತ. ಎಲ್ಲರೂ ಹೇಳ್ತಾರಲ್ಲ, ಒಂದು ಭೌತಿಕ ಪ್ರಪಂಚದಲ್ಲಿ ದೊಡ್ಡ ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅವರು ಒಂದೊಂದು ಇದರಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೀನು ಮಾಡಿರೋವಂಥ ನೀನು ಅದನ್ನು ಎಲ್ಲಿ ಕಳ್ಕೊಂಬಿಡ್ತೀಯ ಅಂತ ಅದನ್ನು ನೀನು ಒದ್ದಾಡ್ತಾ ಇರ್ತೀಯ. ಆದರೆ ನಮ್ಮ ಹತ್ರ ಇರುವಂಥ ಭಾಗ್ಯ ಎಂಥದ್ದೇಳಿ, ಲಕ್ಷ್ಮೀ ರಮಣ ದ ಗಾಡೆಸ್ ಆಫ್ ಫಾರ್ಚೂನ್ದು ಪತಿ ನಮ್ಮ ಹತ್ರ ಇರೋದು. ಸೊ ನಮ್ಮ ಭಾಗ್ಯ ದೊಡ್ಡದ, ನಿಮ್ಮ ಭಾಗ್ಯ ದೊಡ್ಡದ ಅಂತ. ಸೊ ಅದೇ ರೀತಿಯೇ ಇಲ್ಲಿ ಕೌರವರು ಎಷ್ಟು ಅವ್ರಿಗೆ ಎಲ್ಲದಕ್ಕಿಂತ ಜಾಸ್ತಿ ಇರ್ಬೋದು, ಸೈನಿಕರು ಜಾಸ್ತಿ ಇರ್ಬೋದು, ವೀರರು ಜಾಸ್ತಿ ಇರ್ಬೋದು, ಎಲ್ಲ ಇರ್ಬೋದು, ಮಹಾರಥಿಗಳು ಜಾಸ್ತಿ ಇರ್ಬೋದು. ಆದರೆ ಗಾಡೆಸ್ ಆಫ್ ಫಾರ್ಚೂನ್ ಅಂದರೆ ಭಾಗ್ಯ ದೇವತೆ ಅಲ್ಲಿಲ್ಲ. ಯಾಕೆಂದರೆ ಭಾಗ್ಯ ದೇವತೆಯ ಪತಿ ಆಪೋಸಿಟ್ ಕಡೆ ಇದ್ದಾರೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಚೆನ್ನಾಗಿ ನಾವು ಮುಂದಿನ ಶ್ಲೋಕಗಳಲ್ಲಿ ತಿಳ್ಕೊಳ್ಳೋಣ. ಈಗ ಸಮಯ ಆಗ್ತಾ ಇದೆ. ಸೊ ಇವತ್ತು ಇಲ್ಲಿಗೆ ಮುಗಿಸೋಣ.